ಏರ್ ಲಿಫ್ಟ್ ಮಾಡಲಾಗುವುದು ಅಂತ ಹೇಳಿ ಈಗಾಗಲೇ ಬೇಕೆ ಹರಿಪ್ರಸಾದ್ ಅವರು ಕೂಡ ಹೇಳ್ತಾ ಇದ್ರು. ಅಲ್ಲಿ ವಿಧಿವಿಧಾನಗಳು ನಡೆದಿದೆ, ಮರಣೋತ್ತರ ಪರೀಕ್ಷೆಗೆ ಸದ್ಯಕ್ಕೆ ಅಂತ್ಯ ಆಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಈಗ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಚಿನ್ನೇಗೌಡರು ಮಾತನಾಡ್ತಾ ಇದ್ರು, ನಾಳೆ ನಾನು ಮಾತನಾಡ್ತೀನಿ, ಎಲ್ಲ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ವಿಜಯ ರಾಘವೇಂದ್ರ ಸಹೋದರ ಶ್ರೀಮುರಳಿ ಮಾತನಾಡಿದ್ದಾರೆ, ನೋಡೋಣ. ನನಗೆ ಅಣ್ಣ ಫೋನ್ ಮಾಡಿ ಹೇಳಿರೋದಿಷ್ಟ, ಅದಕ್ಕೆ ಕಸಿನ್ ಜೊತೆ ಎಲ್ಲ ಟ್ರಿಪ್ಗೆ ಹೋಗಿದ್ದಾರೆ. ಅಣ್ಣ ಶೂಟಿಂಗ್ ಮುಗಿಸ್ಕೊಂಡು ಜಾಯ್ನ್ ಆಗಿದ್ದಾರೆ. ಹೀಗೆ ಎಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಮಲಗದವರು ಮತ್ತೆ ಎದ್ದೇಳಲಿಲ್ಲ. ಸೊ ಇಟ್ಸ್ ಡ್ಯೂ ಟು ಲೋ BP ಅಂತ ಅನ್ಕೋತಾ ಇದ್ವಿ. ಸೊ ಬಂದ ಮೇಲೆ ಮಿಕ್ಕಿದೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಬಟ್ ಇದಾಗಿರೋದು ನಿಜ. ಸರ್, ಯಾವ ಹೋಗಿದ್ರು ವಿಜಯ ರಾಘವೇಂದ್ರ ಸರ್ ನಿನ್ನೆ ಹೋಗಿದ್ದು ಈ ಘಟನೆ ಆದ ನಂತರನ ಅಥವಾ ಬಿಫೋರ್ ಆಸ್ ಯೂಶುವಲ್ ಪ್ಲಾನ್ ಅಲ್ಲಿ ಜಾಯ್ನ್ ಆಗಿದ್ದ, ಹೇಗೆ ಅಂತ? ಸದ್ಯಕ್ಕೆ ಇಂಪಾರ್ಟೆಂಟು ಅದಕ್ಕೆ ಹಿಂಗೆ ಆಗಿರೋದು. ಇನ್ ಮಿಕ್ಕಿ ಡೀಟೇಲ್ಸ್ ನ ಬಹುಶಃ ನಾಳೆ ಮಾತಾಡಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ಸಾರಿ, ಥ್ಯಾಂಕ್ ಯು. ಬ್ಯಾಂಕಾಕ್ ಪ್ರವಾಸದಲ್ಲಿದ್ದಂತಹ ಸ್ಪಂದನ ಅವರು ಹೃದಯಾಘಾತದಿಂದ ವಿಧಿವಶರಾಗಿದ್ದು, ಈಗಾಗಲೇ ಶ್ರೀಮುರಳಿ ಅವರು ಹೇಳಿದ ಹಾಗೆ ಸದ್ಯಕ್ಕೆ ಅವರಿಗೆ ಲೋ ಬಿಪಿಯಿಂದ ಹೃದಯಾಘಾತ ಆಗಿದೆ ಅನ್ನೋದಷ್ಟೇ ಇರುವಂತಹ ಮಾಹಿತಿ ಅನ್ನುವಂತಹ ವಿಚಾರವನ್ನ ಅವರು ಮಾಧ್ಯಮಗಳ ಜೊತೆ ಹೇಳಿದ್ರು. ಆದರೆ ಅಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಬೇಕು ಅಂದರೆ ಸಾಕಷ್ಟು ಪ್ರಾಸೆಸ್ ಕೂಡ ಇದೆ. ಈಗ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಆ ನಂತರ ಇನ್ನೂ ಕೂಡ ಕೆಲವೊಂದಷ್ಟು ವಿಧಾನಗಳನ್ನು ನಡೆಸಿದ ನಂತರ ಅದನ್ನ ಭಾರತಕ್ಕೆ ಶಿಫ್ಟ್ ಮಾಡುವಂಥದ್ದು. ಶಾಂತಿ ಮಾತನಾಡಿದ್ದಾರೆ. ಅವರು ಸ್ಪಂದನ ಅವರ ಸ್ನೇಹಿತೆ. ವಿಜಯ್ ಸ್ಪಂದನ ಇಬ್ರು ಕೂಡ ತುಂಬಾ ಒಳ್ಳೆಯವರು. ಮನೆ ಕೆಲಸದವರನ್ನ ಮನೆ ಮಕ್ಕಳ ಹಾಗೆ ನೋಡ್ಕೋತಾ ಇದ್ರು. ಯಾವುದೇ ಭೇದ ಭಾವ ತೋರ್ತಾ ಇರಲಿಲ್ಲ. ಮಗನ ಭವಿಷ್ಯದ ಬಗ್ಗೆ ತುಂಬಾ ಒಂದು ಆಸೆಯನ್ನ ಇಟ್ಕೊಂಡಿದ್ರು. ನಿಜಕ್ಕೂ ಈ ವಿಚಾರ ಗೊತ್ತಾಗಿ ನನಗೆ ಶಾಕ್ ಆಗಿದೆ ಅನ್ನೋದು ಸ್ಪಂದನ ಅವರ ಸ್ನೇಹಿತೆಯಾಗಿರುವಂತಹ ಶಾಂತಿ ಅವರ ಮಾತು. ವಿಜಯ್ ರಾಘವೇಂದ್ರ ಅವರ ಪತ್ನಿ ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಸಾಕಷ್ಟು ಜನರು ಕೂಡ ಅಷ್ಟೇ ಅವರು ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಅನ್ನೋಂಥ ಮಾತನ್ನ ಹೇಳ್ತಿದ್ರು. ಅವ್ರ ಬಗ್ಗೆ ಮಾತನಾಡಲು ಅವರ ಸ್ನೇಹಿತೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಕೇಳೋಣ. ಮೇಡಮ್, ನಿಮ್ಮ ಮತ್ತೆ ಸ್ಪಂದನ ಅವರ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಮೇಡಮ್? ನಾನು ಸ್ಪಂದನ ಒಂದು 8 years ಇಂದ ಪರಿಚಯ ಇದೆ ನನಗೆ ಸ್ಪಂದನಾಗೆ. ಸೊ ತುಂಬ ಒಳ್ಳೆಯವರು ನನಗೆ. ಶಿ ಇಸ್ ಕ್ವೈಟ್ ಕ್ಲೋಸ್ ಟು ಮೀ. ಸೊ ನಿಮ್ಗೆ ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು ಮೇಡಮ್? ಯಾರು ಫೋನ್ ಮಾಡಿದ್ರು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಗ್ರೂಪಲ್ಲಿ ಏನಾದರೂ ಇದ್ರ ಬಗ್ಗೆ ಶೇರ್ ಆಯ್ತಾ, ಹೇಗೆ ಅಂತ? ನನ್ನ ಫ್ರೆಂಡ್ಸೇ ನನಗೆ ಫೋನ್ ಮಾಡಿದ್ರು. ನಾನು ಆಫೀಸ್ ಕಾಲಲ್ಲಿದ್ದೆ, ನನಗೆ ಗೊತ್ತಾಗ್ಲಿಲ್ಲ. ಸರಿ, ಆಮೇಲೆ ನಾನು ಹೊರಗೆ ಬಂದು ನೋಡಿದೆ, ಅವರು ವಿಜಯ ರಾಘವೇಂದ್ರ ಅವರು ಇರಲಿಲ್ಲ. ಶೌರ್ಯನೂ ಅಲ್ಲಿ ಅಜ್ಜಿ ಮನೇಲಿ ಇದ್ದ. ಸೊ ನನಗೆ ಹಾಗಾಗಿ ಗೊತ್ತಾಯ್ತು. ನೀವು 8 ವರ್ಷದ ಫ್ರೆಂಡ್ಶಿಪ್ ಅಂತೀರಾ. ಏನಾದರೂ ವೀಕೆಂಡ್ ಪ್ಲಾನ್ಸ್ ಅಂತ ಬಂದಾಗ ನಿಮಗೂ ರಜೆ ಇರುತ್ತೆ, ಎಲ್ಲಾದರೂ ಹೊರಗಡೆ ಹೋದಾಗ ಯಾವ ರೀತಿ ಬೆರೀತಿದ್ರು ಅವ್ರು ನಿಮ್ಮ ಜೊತೆ ಅಂತ? ನಾವು ಅಷ್ಟಾಗಿ ಹೊರಗೆ ಹೋಗಿಲ್ಲಪ್ಪ. ನಾನು ಬ್ಯುಸಿ ಇದ್ದೆ, ಅವರು ಬ್ಯುಸಿ ಇದ್ರು. ಏನಿದ್ರು ಹಬ್ಬ, ಸತ್ಯನಾರಾಯಣ ಪೂಜೆ, ಆಮೇಲೆ ನಮ್ಮ ಮನೇಲಿ ಏನಾದ್ರು ಪೂಜೆ ಇದ್ರೆ ನಾವು ಕರಿತಾ ಇದ್ವಿ. ಅವಾಗ ಊಟಕ್ಕೆ ಸೇರ್ತಾ ಇದ್ವಿ. ಹಾಗೆ. ಏನು ವಿಚಾರವಾಗಿ ಮಾತನಾಡ್ತಿದ್ರು ಅವರು ನೀವು ಸೇರಿದಂತ ಟೈಮ್ನಲ್ಲಿ? ಮಕ್ಕಳ ವಿಷಯನೇ ಜಾಸ್ತಿ ಮಾತಾಡ್ತಿದ್ರು. ಅವ್ರಿಗೆ ಶೌರ್ಯ ಅಂದ್ರೆ ಪ್ರಾಣ. ಸೊ ಮಕ್ಕಳ ವಿಷಯನೇ ತುಂಬಾ ಮಾತಾಡ್ತಾ ಇದ್ರು ಅವರು. ಅವ್ರಿಗೆ ಆಹನ ಕಂಡ್ರೆ, ನನ್ನ ಮಗಳು ಕಂಡ್ರೆ ತುಂಬಾ ಇಷ್ಟ. ಸೊ ಯಾವಾಗ್ಲೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಮೇಡಮ್, ಇನ್ನೊಂದು ಇತ್ತೀಚೆಗೆ ಅವರು ಒಂದು 15 kg ಅಷ್ಟು ತೂಕ ಇಳಿಸ್ಕೊಂಡಿದ್ರು. ಸೊ ಹೆಲ್ತ್ ಪ್ರಾಬ್ಲಮ್ ಏನಾದ್ರು ಇತ್ತಾ ಅಥವಾ ಹೇಗೆ? ಇಲ್ಲಪ್ಪ, ಒಂಚೂರು ಇಲ್ಲ. ಅವ್ರ ಸಖತ್ ಸ್ಪಂದನ ಇಸ್ ವೆರಿ ಹೆಲ್ತಿ. ಒಂಚೂರು ಹೆಲ್ತ್ ಪ್ರಾಬ್ಲಮ್, ಡಯಟ್ ಅದು ಇದು ಏನೂ ಇಲ್ಲ ಪಾಪ. ನಥಿಂಗ್ ಲೈಕ್ ದಟ್ ಅಟ್ ಆಲ್. ಬ್ಯಾಂಕಾಕ್ ಎಷ್ಟು ದಿನದಿಂದ ಹೋಗಿದ್ರು? ಬ್ಯಾಂಕಾಕ್ ಹೋಗೋಕಿನ ಮುಂಚೆ ನಿಮ್ ಜೊತೆ ಏನಾದ್ರು ಶೇರ್ ಮಾಡ್ಕೊಂಡಿದ್ರೆ, ಏನಾದ್ರು ವಿಚಾರ ಮಾಡಿ? ಇಲ್ಲ, ನನ್ಗೇನು ಹೇಳಿರ್ಲಿಲ್ಲ. ನನ್ಗೆ ಸಿಕ್ಕಿದಾಗ ಹೆಂಗಿದ್ಯಾ ಏನೋ ಕೇಳಿದ್ರು ಅಷ್ಟೇ. ಬಟ್ ನನ್ಗೇನು ಗೊತ್ತಿಲ್ಲ. ಈ ವಿಚಾರ ನಿಮ್ಗೆ ಬೆಳಿಗ್ಗೆ ಗೊತ್ತಾಯ್ತಲ್ಲ? ಬೆಳಿಗ್ಗೆ ಗೊತ್ತಾಗಿದ ತಕ್ಷಣ ನೀವೇನಾದ್ರೂ ಅವ್ರ ಅಪಾರ್ಟ್ಮೆಂಟ್ಗೆ ಹೋಗಿ ನೋಡುವಂಥದ್ದು ಅಥವಾ? ಇಲ್ಲಪ್ಪ, ನಾನೇನು ನೋಡಕ್ ಹೋಗಿಲ್ಲ ಅಪಾರ್ಟ್ಮೆಂಟ್. ನಾನು ಹೊರಗೆ ಬಂದೆ, ಅವಾಗ DYSP ಮತ್ತೆ CID ಅವರೆಲ್ಲ ಬಂದಿದ್ರು. ಅವ್ರು ವಿಚಾರಣೆ ಮಾಡಿದ್ರು ಅಷ್ಟೇ. ಹಾ, ಅಂದ್ರೆ ಫ್ರೀ ಆಗಿದ್ದಾಗ, ಬಹುಶಃ ನಿಮ್ಗೆ ವೀಕೆಂಡ್ ರಜೆ ಇದ್ದಾಗ ಮನೆಗೆ ಬಂದಾಗ ನಿಮ್ಮ ಮಕ್ಕಳ ಬಗ್ಗೆನೇ ಮಾತನಾಡ್ತಿದ್ವು ಅಂತ. ಅಂದ್ರೆ ಯಾವ ತರದ್ದು ಮಾತಾಡ್ತಿದ್ರು? ಮಕ್ಕಳನ್ನ ಒಳ್ಳೆ ಎಜುಕೇಟೆಡ್ ಮಾಡಿಸ್ಬೇಕು ಅಥವಾ ಅವರ ಭವಿಷ್ಯನ ಹೇಗೆ ರೂಪಿಸಬೇಕು, ಈ ತರದ ವಿಚಾರಗಳು ಚರ್ಚೆ ಮಾಡ್ತಿದ್ರು? ಹೌದು ಹೌದು. ಅವ್ರಿಗೆ ಶೌರ್ಯ ತುಂಬಾ ಚೆನ್ನಾಗಿ ಓದ್ಬೇಕು ಹಿಂಗೆ ತುಂಬಾ ಆಸೆ ಇತ್ತು ಸ್ಪಂದನಾಗೆ. ಸೊ ಅವ್ರು ವಿಜಯ ರಾಘವೇಂದ್ರನೂ ಅಷ್ಟೇ.
ಶೌರ್ಯ ಚೆನ್ನಾಗಿ ಓದ್ಬೇಕಮ್ಮ, ಅದೇ ನನ್ಗೆ ಆಸೆ ಅಂತ ತುಂಬಾ ಹೇಳ್ಕೊರು. ಅಂದ್ರೆ ಮಗನ್ನ ಇದನ್ನೇ ಮಾಡಿಸ್ಬೇಕು, ಈಗ ಕೆಲವರು ಡಾಕ್ಟರ್ ಮಾಡಿಸ್ಬೇಕು, ಪೊಲೀಸ್ ಆಫೀಸರ್ಸ್ ಮಾಡಿಸ್ಬೇಕು, ಇಂಥದನ್ನೇ ಸ್ಪೆಸಿಫಿಕ್ ಆಗಿ ಮಾಡಿಸ್ಬೇಕು ಮಗನ್ನ ಅನ್ನೋಂಥ ಒಂದು ಆಸೆ ಏನಾದ್ರು ಇತ್ತು ಅವ್ರಿಗೆ? ಇಲ್ಲ, ಆ ಥರ ಏನೂ ಇರಲಿಲ್ಲ. ಅವ್ನು ತುಂಬಾ ಚೆನ್ನಾಗಿ ಓದಬೇಕು. ಆಮೇಲೆ ಈ ಸ್ಪಂದನ ಅಂತೂ ತುಂಬಾ ಡಿಸಿಪ್ಲಿನ್ಡ್ ಆಗಿ ಬೆಳೆಸ್ತಾ ಇದ್ರು. ಆ ಮಗನ್ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಇಬ್ರು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂಡು, ಅವ್ನಿಗೇನೂ ಒಂಥರ ಕೊರತೆ ಇರಲಿಲ್ಲ. ತುಂಬಾ ಅವನು ಅಷ್ಟೇ ಅಮ್ಮ ಡ್ಯಾಡಿ ಅಂದ್ರೆ ತುಂಬಾ ಚೆನ್ನಾಗಿರ್ತಿದ್ದ. ಬೆಳಿಗ್ಗೆ ಈ ಮನೆಯಲ್ಲಿ ಮನೆ ಕೆಲಸದವರಾಗಿರ್ಬೋದು, ಕಾರ್ ಡ್ರೈವರ್ ಆಗಿರ್ಬೋದು, ನಮ್ಮನ್ನ ಯಾವತ್ತೂ ಬೇರೆಯವ್ರ ತರ ನೋಡ್ತಿರ್ಲಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಅವರು ಒಬ್ರು ಅನ್ನೋಂಥ ರೀತಿಯಲ್ಲಿ ನೋಡ್ತಿದ್ರು ಅಂತ ತುರು ಅವ್ರು ತುಂಬಾ ಕಣ್ಣೀರಾಗ್ತಾ ಇದ್ರು. ಹೌದು, ಇಲ್ಲ ಸುಮಾನ ಯಾರನ್ನೇ ಆಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಸ್ಪಂದನ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೋ. ಡ್ರೈವರು ಅಷ್ಟೇ ಬಂದು ಹೋಗಿ ಮಾಡೋರು. ಎಲ್ಲಾರನ್ನೂ ಅವ್ರು ಒಂದೇ ತರ ನೋಡ್ತಾ ಇದ್ರು. ಅವ್ರು ವಿಜಯ ರಾಘವೇಂದ್ರನೂ ಅಷ್ಟೇ ಭೇದ ಭಾವ ಒಂಚೂರು ಇಲ್ಲ. ಈಗ ಇನ್ಸಿಡೆಂಟ್ ಆದ್ಮೇಲೆ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡುವಂತದ್ದು ಅಥವಾ ಆ ಥರದ್ದು ಏನಾದ್ರು ಮಾಡಿದ್ರೆ? ಇಲ್ಲಪ್ಪ, ನಾನೇನು ಫೋನ್ ಮಾಡಕ್ ಹೋಗಿಲ್ಲ. ಅವ್ರಿಗೆ ಬೇಜಾರಿರುತ್ತಲ್ಲ, ಸೊ ನಾನೇನು ಅವ್ರ ಹತ್ರ ನಾನು ಮಾತಾಡಕ್ ಹೋಗಿಲ್ಲ. ಇದಿಷ್ಟು ಸ್ಪಂದನ ಅವರ ಸ್ನೇಹಿತೆ ಶಾಂತಿ ಅವರ ಮಾತು. ಅವ್ರು 8 ವರ್ಷದಿಂದ ಪರಿಚಯ ಇದ್ರು. ಪ್ರತಿ ಬಾರಿ ಕೂಡ ಸಿಕ್ಕಿದಾಗಲೆಲ್ಲ ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಮಾತನಾಡ್ತಿದ್ರು. ಮಗನ ತುಂಬಾ ಚೆನ್ನಾಗಿ ಓದಿಸಬೇಕು ಅನ್ನೋಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಅದು ಇಂತಹ ಒಂದು ಘಟನೆ ಆಗಿರುವಂತದ್ದು ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಅನ್ಸುತ್ತೆ ಅನ್ನೋಂಥ ಮಾತನ್ನು ಹೇಳ್ತಿದ್ರೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಸ್ಪಂದನ ಅವರ ಸಾವಿನ ಬಗ್ಗೆ ನಿರ್ಮಾಪಕರಾಗಿದ್ದ ಸಾರಾ ಗೋವಿಂದ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅವರ ಚಿಕ್ಕಪ್ಪ ಎಲ್ಲವನ್ನ ಹೇಳಿದ್ದಾರೆ. ಸಂಪೂರ್ಣವಾಗಿ ಪೋಸ್ಟ್ಮಾರ್ಟಮ್ ಮಾಹಿತಿ ಬರೋವರೆಗೆ ಬೇರೆ ಯಾವುದೂ ಊಹಾಪೋಹಗಳನ್ನ ಹೇಳಬೇಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ಅದು ಒಂದು ಹೇಳ್ಬೋದು, ಆ ಭಗವಂತನಿಗೆ ಇತ್ತೀಚೆಗೆ ಬಹಳ ಚಿಕ್ಕ ವಯಸ್ಸಿನವ್ರು ಕಂಡ್ರೆ ತುಂಬಾ ಪ್ರೀತಿ ಅಂತ ಕಾಣುತ್ತೆ. ಒಳ್ಳೆಯವ್ರನ್ನ ಕಂಡ್ರೆ ಅದರಲ್ಲೂ ವಿಶೇಷವಾಗಿ ಪುನೀತ್ ಆಯಿತು, ಸ್ಪಂದನ, ನಾನು ನೋಡಿ ಬೆಳೆದಂಥ ಮಕ್ಕಳು. ವಿಶೇಷವಾಗಿ ವಿಜಯ ರಾಘವೇಂದ್ರ ನಮ್ಮೂರಲ್ಲಿ ಹುಟ್ಟಿ ಬೆಳೆದಂಥ ಮಗ. ಇವತ್ತು ನನಗೆ ಒಂದು ನೆನಪಾಗ್ತಾ ಇದೆ. ಕಳೆದ 29 ವರ್ಷದ ನೆನಪು ನನಗಾಗ್ತಾ ಇದೆ. ಬಹುಶಃ ಯಾರಿಗೂ ಆ ನೋವು ಆಗಲ್ಲ ಅಂತ ಕಾಣುತ್ತೆ. ಯಾರು ಅನುಭವಿಸಿರ್ತಾರೋ ಅವ್ರಿಗೆ ಆ ನೋವು ಅರ್ಥ ಆಗುತ್ತೆ. ಅದೇ ನೋವನ್ನ 29 ವರ್ಷದಿಂದ ನಾನು ಅನುಭವಿಸಿದ್ದೆ. ಆದರೆ ಇವತ್ತು ನಮ್ಮ ಹುಡುಗ ನಮ್ಮ ಕಣ್ಮುಂದೆ ಬೆಳೆದಂಥವನು ತನ್ನ ಶ್ರೀಮತಿ ಕಳ್ಕೊಂಡು ಅನಾಥವಾಗಿದ್ದಾನೆ. ಮಗು ಇದೆ ಒಂದು. ಆ ಭವಿಷ್ಯ ಬಹಳ ಮುಖ್ಯ. ಯಾಕೆಂದರೆ ತಂದೆ ತಾಯಿಗಳಿಗಿಂತ ಹೆಚ್ಚು ಬೆರೆಯೋದು ಮಕ್ಕಳು ತಾಯಿ ಜೊತೆ. ಇವತ್ತು ಆ ತಾಯಿನೇ ಇಲ್ಲ. ಒಬ್ಬ ದಕ್ಷ ಅಧಿಕಾರಿಯಾಗಿ ನಾನು 40 ವರ್ಷದಿಂದ ಶಿವರಾಮನ ನೋಡ್ಕೊಂಡು ಬಂದಿದ್ದೆ. ಈ ಮನೆಗೆ ವಾರಕ್ಕೆ 2 ದಿನ ಬರ್ತಿದ್ದೆ. ಆಗ ಈ ರೋಡಲ್ಲೆಲ್ಲ ಓಡಾಡ್ತಾರೆ ಸ್ಪಂದನ. ಇವತ್ತು ಅವಳು ನಮ್ಮ ಕಣ್ಮುಂದೆ ಇಲ್ಲ. ನಾವು ಅವ್ರ ತಂದೆ ತಾಯಿಗಳಿಗೆ ನಾವು ಧೈರ್ಯ ದುಃಖ ತಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಪುತ್ರ ಶೋಕ ನಿರಂತರ. ಕಣ್ಮುಂದೆ ಮಕ್ಕಳೋದಾಗ ಯಾವ ತಂದೆ ತಾಯಿಗೆ ನಾವು ದುಃಖ ತಡ್ಕೊಳ್ಳಿ ಅಂತ ಹೇಳಕ್ಕಾಗುತ್ತೆ? ಅವರು ಏನಿದೆಯೋ ಮುಗಿಸ್ಕೊಂಡ್ಬಿಡ್ಬೇಕು. ನಮ್ಮ ಕೈಲಿ ಹೇಳೋದು ಒಂದೇ, ಧೈರ್ಯ ತಗೊಳ್ಳಿ ಅಂತ ಹೇಳ್ಬೋದು ಅಷ್ಟೇ. ಭಗವಂತನ ಸತ್ಯವಾಗಲೂ ನಮಗೆ ಗೊತ್ತಿಲ್ಲ. ನೀವೇಗೋ ನಾನು ಹಂಗೆ. ನಾನು 1.5 ತಿಂಗಳಾದ್ಮೇಲೆ ಹೊರಗಡೆ ಬಂದಿದ್ದೀನಿ. ನಾನು ಮೈಗೆ ಹುಷಾರಿಲ್ದೇ ಇವತ್ತು ಬಂದಿದ್ದೀನಿ. ಸ್ಪಂದನ ನಿಧನ ಹಿನ್ನೆಲೆಯಲ್ಲಿ ಅನೇಕರು ಅವರ ಮನೆಗೆ ಬರ್ತಾ ಇದ್ದಾರೆ. BK ಶಿವರಾಮ್ ಅವರ ಮನೆಗೆ ಬರ್ತಿದ್ದಾರೆ. ಅದರ ಜೊತೆಗೆ ಈಗಲೇ ವಿಜಯ ರಾಘವೇಂದ್ರ ಅವರ ಮನೆಗೂ ಕೂಡ ಬರ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ. ನನ್ನ ಗ್ಲೂಕೋಸ್ ಚೆನ್ನೈನಲ್ಲಿ ನಡೀತಿದ್ದ ರೇಸ್ ವೇಳೆಗೆ ಮೃತಪಟ್ಟಿದ್ದಾರೆ. ಮೋಟಾರ್ ಸೈಕಲ್ ರೇಸಿಂಗ್ ವೇಳೆ ಟ್ರ್ಯಾಕ್ನಲ್ಲೇ ಅಪಘಾತವಾಗಿ ತಲೆಗೆ ಬಲವಾದ ಪೆಟ್ಟು ಬಿದ್ದು ಶ್ರೇಯಸ್ ಹರೀಶ್ ಸಾವನ್ನಪ್ಪಿದ್ದಾರೆ. ಟ್ರ್ಯಾಕ್ನಲ್ಲಿ ಅಪಘಾತದ ಬಳಿಕ ಶ್ರೇಯಸ್ ಹರೀಶ್ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಯಿತು.
ಆದರೆ ತಲೆಗೆ ಗಂಭೀರವಾದ ಪೆಟ್ಟು ಬಿದ್ದಿದ್ದರಿಂದ ಬದುಕುಳಿದಿಲ್ಲ. ಅವಘಡದ ಬಳಿಕ ಮದ್ರಾಸ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಉಳಿದ ರೇಸ್ಗಳನ್ನು ರದ್ದುಗೊಳಿಸಿದೆ. ಬೆಂಗಳೂರಿನ ಶ್ರೇಯಸ್ ಹರೀಶ್ ಹಲವು ಮೋಟಾರ್ ಸೈಕಲ್ ರೇಸ್ಗಳಲ್ಲಿ ಪಾಲ್ಗೊಂಡಿದ್ರು. ಮೃತನ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಆಟವಾಡುವಾಗ ಇಂಗು ಗುಂಡಿಗೆ ಬಿದ್ದು ಬಾಲಕ ಸಾವನ್ನಪ್ಪಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜನ್ನಾಪುರ ಗ್ರಾಮದಲ್ಲಿ ನಡೆದಿದೆ. ಮೊರಾಜಿ ವಸತಿ ಶಾಲೆ ನಿರ್ಮಾಣಕ್ಕೆ ನೀರಿಗಾಗಿ ಟ್ಯಾಂಕ್ ನಿರ್ಮಾಣಕ್ಕೆ ಗುಂಡಿ ತೆಗೆದು ಹಾಕಿಬಿಟ್ಟಿದ್ರು. ಈ ಗುಂಡಿಯಲ್ಲಿ ನೀರು ತುಂಬಿತ್ತು. ಆಗ 8 ವರ್ಷದ ಬಾಲಕ ಅಶರ್ ಡಿ ಗುನ್ನ ಬಿದ್ದು ಸಾವನ್ನಪ್ಪಿದ್ದಾರೆ. ಮಡಿಕೇರಿಯಿಂದ ನಾಪತ್ತೆಯಾಗಿದ್ದ ಮಾನ್ಯ ಹಾಗೂ ಯಶಸ್ವಿನಿ ಕೇಸ್ನ ಅಸಲಿಯತ್ತು ಈಗ ಬಯಲಾಗಿದೆ. ಮಲ್ಪೆ ಸಮುದ್ರಕ್ಕೆ 2 ಯುವತಿಯರು ಹೋಗಿದ್ರು. ಸಮುದ್ರದಲ್ಲಿ ಆಟವಾಡುತ್ತಿದ್ದಾಗ ಮಾನ್ಯ ನೀರು ಪಾಲಾಗಿದ್ದಾಳೆ. ಆಪದ್ಬಾಂಧವ ಈಶ್ವರ್ ಮಲ್ಪೆ ಕಾರ್ಯಾಚರಣೆ ನಡೆಸಿ ಯಶಸ್ವಿನಿಯನ್ನ ರಕ್ಷಣೆ ಮಾಡಿದ್ದಾರೆ. ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಯಶಸ್ವಿನಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿ ದೇಶದ 508 ರೈಲ್ವೆ ನಿಲ್ದಾಣಗಳ ಉನ್ನತೀಕರಣಕ್ಕೆ ಆನ್ಲೈನ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಕರ್ನಾಟಕದ 13 ರೈಲ್ವೆ ನಿಲ್ದಾಣಗಳು ಮೇಲ್ದರ್ಜೆಗೆ ಏರುತ್ತಿವೆ. ಸುಮಾರು 25,000 ಕೋಟಿ ವೆಚ್ಚದ ಯೋಜನೆ ಇದು. ಒಟ್ಟು 24,470 ಕೋಟಿ ವೆಚ್ಚದಲ್ಲಿ ರೈಲು ನಿಲ್ದಾಣ ಅಭಿವೃದ್ಧಿ ಆಗಲಿದೆ. ಧಾರವಾಡ, ಬಳ್ಳಾರಿ, ಗದಗ ಸೇರಿದಂತೆ 13 ನಿಲ್ದಾಣಗಳಲ್ಲಿ ಅಡಿಕಲ್ಲು ಹಾಕಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ದಾವಣಗೆರೆಯಲ್ಲಿ ಸಂಸದ ಸಿದ್ದೇಶ್ವರ್ ಚಾಲನೆ ನೀಡಿದರು. ಮಂಗಳೂರು, ಗದಗದಲ್ಲೂ ಅಡಿಕಲ್ಲು ಹಾಕಲಾಗಿದೆ. ರೈಲ್ವೆ ನಿಲ್ದಾಣಗಳ ಉನ್ನತೀಕರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ಕ್ವಿಟ್ ಇಂಡಿಯಾ ನೆನಪು ಮಾಡಿಕೊಂಡರು. ಕ್ವಿಟ್ ಇಂಡಿಯಾಗೆ ಗಾಂಧೀಜಿ ಕರೆ ನೀಡಿದ್ರು. ಆಗ ಕ್ವಿಟ್ ಇಂಡಿಯಾದಿಂದ ಹೊಸ ಅಲೆ ಶುರುವಾಯಿತು. ಅದೇ ಪ್ರೇರಣೆಯಿಂದ ಕೆಟ್ಟದ್ದಕ್ಕೆ ಕ್ವಿಟ್ ಇಂಡಿಯಾ ಅಂತಿದೆ ಭಾರತ. 4 ಕಡೆ ಒಂದೇ ಮಾತು, ಅದೇ ಕರಪ್ಷನ್ ಕ್ವಿಟ್ ಇಂಡಿಯಾ ಅನ್ನೋದು. ಭ್ರಷ್ಟಾಚಾರ ಪರಿವಾರವಾದ ಇಂಡಿಯಾ ಬಿಟ್ಟು ತೊಲಗಬೇಕು ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಒಕ್ಕೂಟದ ವಿರುದ್ಧ ಮೋದಿ ಗುಡುಗಿದ್ರು. तारीख है जब ऐतिहासिक क्विट इंडिया मूवमेंट की शुरुआत हुई थी. महात्मा गांधी ने मंत्र दिया था और क्विट इंडिया मूवमेंट ने स्वतंत्रता की तरफ भारत के कदमों में नई ऊर्जा पैदा कर दी थी. इसी से प्रेरित होकर आज पूरा देश हर बुराई के लिए कह रहा है क्विट इंडिया. ಶಾಸಕರ ದೂರು ಕೇಳಲು ಸಿಎಂ ಸಿದ್ದರಾಮಯ್ಯ ಹಾಗೂ ವೆಲ್ಕಮ್ ಬ್ಯಾಕ್. ಸ್ಪಂದನ ವಿಧಿವಶರಾದ ಹಿನ್ನೆಲೆಯಲ್ಲಿ ಶೂಟಿಂಗ್ ಅನ್ನ ಮೊಟಕುಗೊಳಿಸಿದ್ದಾರೆ ಶಿವಣ್ಣ. ಭೈರತಿ ರಣಗಲ್ ಶೂಟಿಂಗ್ ಅನ್ನ ಸ್ಥಗಿತಗೊಳಿಸಿದ್ದಾರೆ. ಹೈದರಾಬಾದ್ನಿಂದ ಈಗ ವಾಪಸ್ ಆಗ್ತಾ ಇದ್ದಾರೆ ಶಿವರಾಜ್ ಕುಮಾರ್. ಸ್ಪಂದನ ಅವರು ಬ್ಯಾಂಕಾಕ್ ಅಲ್ಲಿ ಹೃದಯಾಘಾತದಿಂದ ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಅವರು ತಮ್ಮ ಶೂಟಿಂಗ್ ಅನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಈಗ ಅಲ್ಲಿಂದ ವಾಪಸ್ ಆಗ್ತಾ ಇದ್ದಾರೆ. ಹೈದರಾಬಾದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಭೈರತಿ ರಣಗಲ್ ಚಿತ್ರದ ಶೂಟಿಂಗ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿದೆ. ಸುದ್ದಿ ತಿಳಿದ ತಕ್ಷಣವೇ ಶಿವರಾಜ್ ಕುಮಾರ್ ಅವರು ತಾನು ನಡೆಸ್ತಾ ಇದ್ದ ಸಿನಿಮಾದ ಶೂಟಿಂಗ್ ಅನ್ನ ಸ್ಥಗಿತಗೊಳಿಸಿದ್ದಾರೆ. ಈಗ ಹೈದರಾಬಾದ್ನಿಂದ ವಾಪಸ್ ಆಗ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು. ರಾಜ್ ಕುಟುಂಬ ಆಗಿರಬಹುದು, ಹಾಗೆಯೇ ಚಿನ್ನೇಗೌಡರ ಕುಟುಂಬ ಈ ಒಂದು ಆಘಾತವನ್ನ ಈಗ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಅದುವೇ ಈಗ ಎಲ್ರಿಗೂ ಇರುವಂತಹ ಒಂದಷ್ಟು ಯೋಚನೆ. ಯಾಕಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಂತಹ ಆ ಒಂದು ವಿಚಾರವನ್ನೇ ಇನ್ನೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಆ ಕುಟುಂಬದಲ್ಲೇ ಮತ್ತೊಂದು ಸಾವಾಗಿರುವಂಥದ್ದು. ಈ ಒಂದು ಸಾವಿನ ವಿಚಾರ ಅವರ ಇಡೀ ಕುಟುಂಬಕ್ಕೆ ಆಘಾತವನ್ನ ತಂದೊಡ್ಡಿದೆ. ಬ್ಯಾಂಕಾಕ್ ಪ್ರವಾಸದಲ್ಲಿದ್ದಂತಹ ವೇಳೆ ಹೃದಯಾಘಾತದಿಂದ ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಅವರು ಈಗ ಅರ್ಧಕ್ಕೆ ತಮ್ಮ ಶೂಟಿಂಗ್ ಅನ್ನು ಮೊಟಕುಗೊಳಿಸಿ ವಾಪಸ್ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಒಂದು ವಿಚಾರವೇ ಯಾರಿಗೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ರಾಜ್ ಕುಟುಂಬಕ್ಕೆ ಇದು ಬರಸಿಡ್ಲಂತೆ ಒಂದು ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಪ್ರಮುಖವಾಗಿ ಒಂದು ಪುನೀತ್ ಅವರ ಸಾವನ್ನೇ ಇನ್ನು ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ.
ಜಕ್ಕೂರಿನ ಬಳಿ ಇರುವಂತಹ ಒಂದು ಫ್ಲಾಟ್ ಬಳಿ ನಾವಿದ್ದೇವೆ. ಈ ಒಂದು ಫ್ಲಾಟ್ ಏನು ನೋಡ್ತಾ ಇದ್ದೀರಿ, 3ನೇ ಒಂದು ಫ್ಲಾಟ್ ಅಲ್ಲಿ ನಟ ವಿಜಯ ರಾಘವೇಂದ್ರ ಅವರ ದಂಪತಿ ವಾಸವಾಗಿದ್ದಂಥದ್ದು. 2012ರಿಂದ ಇದೇ ಫ್ಲಾಟ್ ನಲ್ಲಿ ವಾಸವಾಗಿದ್ದಂಥದ್ದು. ಈಗ ಸದ್ಯ ಈ ಒಂದು ಬ್ಯಾಂಕಾಕ್ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ಪಂದನವರು ಒಂದು ಹೃದಯಾಘಾತಕ್ಕೊಳಗಾಗಿ ಅವರು ಸಾವನ್ನಪ್ಪಿರುವಂತಹ ಸಂಗತಿ ಎಲ್ಲ ಇಲ್ಲಿನ ಸ್ನೇಹಿತರಿಗೆ ಮತ್ತೆ ಅವರ ಅಕ್ಕಪಕ್ಕದ ನಿವಾಸಿಗಳಲ್ಲಿ ಕೂಡ ಒಂದು ಆತಂಕದ ಇರುವಂತದ್ದು. ಜೊತೆಗೆ ಅವರಲ್ಲೂ ಕೂಡ ಅಂದ್ರೆ ಏನು ಪ್ರತಿನಿತ್ಯ ಒಡನಾಡಿಯಾಗಿರುವಂತಹ ಸ್ನೇಹಿತರಾಗಿರ್ಬೋದು, ಎಲ್ಲರಲ್ಲೂ ಕೂಡ ಒಂದು ಆತಂಕ ಇದೆ. ದಿಢೀರ್ ಅಂತೇಳಿ ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಒಂದು ಅವರಿಗೆ ಈ ತರ ಆಘಾತ ಆಗಿರುವಂತದ್ದು ಅವರೆಲ್ಲರಿಗೂ ಕೂಡ ಒಂದು ನೋವಿನ ಸಂಗತಿ. ಸ್ನೇಹಿತೆ ಇದ್ದಾರೆ, ಅವರನ್ನ ಸ್ಪಂದನ ಅವರ ಸ್ನೇಹಿತೆ, ತುಂಬಾ ಸುಮಾರು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಇದ್ದಂಥದ್ದು. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈ ವಿಚಾರ ಕೇಳಿದ್ರೆ ಎಂತವ್ರಿಗೂ ಕೂಡ ಒಂದು ಶಾಕ್ ಆಗಿರುವಂಥದ್ದು. ಒಂದು ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಈ ತರ ಆದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಫ್ಯಾಮಿಲಿ, ಮಗ ಕೂಡ ಇದ್ದಾನೆ. ಈ ತರ ಆದ ಸಂದರ್ಭದಲ್ಲಿ ಏನ್ ಹೇಳ್ತೀವಿ ಮೇಡಮ್, ನಿಮ್ ಜೊತೆ ಯಾವ ತರ ಇದ್ರು ಅವರು ಒಡನಾಟ ಹೇಗೆ? ಅವರು ಶಿ ವಾಸ್ ಎ ಫ್ಯಾಂಟಾಸ್ಟಿಕ್ ಲೇಡಿ. ತುಂಬಾನೇ ಶಿ ವಾಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಹೆಲ್ತಿ. ಏನೂ ಅವ್ರಿಗೆ ತೊಂದರೆ ಇರಲಿಲ್ಲ. ಎಲ್ಲಿ ಸಿಕ್ಕಿದ್ರೂ ತುಂಬ ಚೆನ್ನಾಗಿ ಮಾತಾಡ್ಸೋರು. ಆ್ಯಂಡ್ ಶೌರ್ಯನೂ ಅಷ್ಟೇ ನಮಗೆಲ್ಲ ತುಂಬಾನೇ ಕ್ಲೋಸ್ ಇದ್ದ. ಸೊ ಶಿ ವಾಸ್ ವೆರಿ ಗುಡ್. ಎಷ್ಟು ವರ್ಷಗಳಿಂದ ಇಲ್ಲಿದ್ರು ನಿಮ್ಮ ಜೊತೆ? ಎಲ್ಲ ಹೊರಗಡೆ ಬರುವಂಥದ್ದು, ಹಬ್ಬ ಹರಿದಿನ ಜೊತೆ ಸೇರುವಂಥದ್ದು ಹೇಗಿತ್ತು ಮೇಡಮ್ ನಿಮ್ದು ಬಾಂಡಿಂಗ್ ಅವ್ರ ಜೊತೆ? ನಾನು ಸ್ಪಂದನ ಒಂದು 7-8 ಇಯರ್ಸಿಂದ ಪರಿಚಯ, 7-8 ವರ್ಷದಿಂದ. ಅವರು ಸತ್ಯನಾರಾಯಣ ಪೂಜೆ, ನಾನು ನಮ್ಮ ಕೃಷ್ಣ ಜನ್ಮಾಷ್ಟಮಿಗೆಲ್ಲ ಕರೀತಾ ಇದ್ದೆ. ಎಲ್ಲದಕ್ಕೂ ಸಿಗ್ತಾ ಇದ್ವಿ, ಎಲ್ಲದಕ್ಕೂ ಮೀಟ್ ಆಗ್ತಿದ್ವಿ. ಈ ತರ ಇನ್ಸಿಡೆಂಟ್ ಆಗಿದ್ದು ವಿಚಾರಕ್ಕೆ ಯಾವಾಗ ನಿಮ್ಗೆ ಗೊತ್ತಾಯಿತು? ನನಗೆ ಇವತ್ತು ಬೆಳಗ್ಗೆನೆ ಗೊತ್ತಾಗಿದ್ದು. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಫೋನ್ ಮಾಡಿದ್ರು, ಸ್ಪಂದನ ಇನ್ನಿಲ್ವಂತೆ ಅಂತ. ನಾನು ಆಫೀಸ್ ಕಾಲಲ್ಲಿದ್ದೆ, ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಹೊರಗೆ ಬಂದೆ, DYSP ಮತ್ತು CIDs ಎಲ್ಲ ಬಂದರು ನಮ್ಮ ಮನೆಗೆ. ಅವಾಗ ನನಗೆ ಕ್ಲಿಯರ್ ಆಯಿತು. ಮೇಡಮ್, ಈ ಚಿಕ್ಕ ವಯಸ್ಸಿಗೆ ಈ ಥರ ಆದಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಹೊರಗಡೆ ಫ್ರೆಂಡ್ಸ್ ಕಸಿನ್ಸ್ ಜೊತೆ ಸಂದರ್ಭದಲ್ಲಿ ಈ ಥರ ಆದಾಗ, ಈ ಥರ ಇನ್ಸಿಡೆಂಟ್ ಆದಾಗ, ಈ ಚಿಕ್ಕ ವಯಸ್ಸಲ್ಲಿ ಈ ಥರ ಆದಾಗ ಸಂದರ್ಭದಲ್ಲಿ ಇಂಥವ್ರಿಗೂ ಕೂಡ ಏನು ಹೇಳ್ತೀರಿ ಮೇಡಮ್ ಈ ವಿಚಾರ? ಏನೂ ಇಲ್ಲಪ್ಪ, ಅವ್ರ ಪಾಪ ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಲೇಡಿ ಅವರು. ಸುಮ್ಮನೆ ಪಾಪ ಹೊರಗೆ ಹೋಗಿ ಬರ್ತೀನಿ ಅನ್ನೋ ಇದರಲ್ಲಿ ಹಿಂಗಾಯಿತು ಅಷ್ಟೇ. ನಾನೇನು ಹೇಳೋಕ್ಕಾಗಲ್ಲ. ಎಲ್ರಿಗೂ ಕೂಡ ಸಡನ್ ಶಾಕ್ ಒಂದು ವಿಚಾರ ಈ ತರ ಎನ್ಸ್ಕೊಂಡಾಗ ನಮ್ಗೆ ಈಗಲೂ ನಂಬಕ್ಕಾಗಲ್ಲಪ್ಪ. ನಮ್ಗೆಲ್ಲ ಶಾಕಿಂಗೇ ಇದು. ಈಗಲೂ ನಂಗೆ ವಾಪಸ್ ಸ್ಪಂದನ ಬರ್ತಾರೆ ಅಂತಾನೆ ಐ ಆಮ್ ವೇಟಿಂಗ್ ಅಷ್ಟೇ. ಮಗ ಚಿಕ್ಕವನಿದ್ದ, ಅವನು ನಿಮ್ಮ ಮನೆ ಬರೋದು ಫ್ಯಾಮಿಲಿ ಜೊತೆ ಹೇಗೆ? ಅವನು ಎವ್ರಿ ಡೇ ನಮ್ಮ ಮನೆಗೆ ಬರ್ತಿದ್ದ. ನಾವೆಲ್ಲ ಒಟ್ಟಿಗೆ ಆಟ ಆಡ್ತಿದ್ವಿ. ನನ್ನ ಮಗಳು ಅವನು ಫ್ರೆಂಡ್ಸು. ಸೊ ದಿನ ಬರ್ತಾ ಇದ್ದ ಅವನು. ವಿಜಯ ರಾಘವೇಂದ್ರ ಅವ್ರ ಫ್ಯಾಮಿಲಿ ಅಂದ್ರೆ ಇಬ್ರು ಜೊತೆ ಬರೋದು ಹೋಗೋದು ನಿಮ್ಮ ಫ್ಯಾಮಿಲಿಗೆ? ಅವರು ಎಲ್ಲ ಹಬ್ಬಕ್ಕೆಲ್ಲ ಬರ್ತಾ ಇದ್ರು. ವಿಜಯ ರಾಘವೇಂದ್ರ ಅವರು ಬರ್ತಿದ್ರು. ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಜಾಸ್ತಿ ಜನ ಅವ್ರಿಗೆ ಪರಿಚಯ ಇರ್ಲಿಲ್ಲ ಪಾಪ, ಬಟ್ ನಮ್ಮ ಜೊತೆ ಎಲ್ಲ ತುಂಬಾ ಚೆನ್ನಾಗಿದ್ರು ಅವರು. ಎಷ್ಟು ದಿನ ಅಂದ್ರೆ ನೀವು ಬಂದು ಫಸ್ಟ್ ಈ ಲೇಔಟ್ ಬಂದಿದ್ದು ನೀವು ಫಸ್ಟ್ ಇಲ್ಲ ಅಥವಾ ಅವರು ಬಂದಿದ್ರಾ ಹೇಗೆ ಅಂತ ಮೇಡಮ್? ಇಲ್ಲಿ ಫಸ್ಟ್ ಅವರಿದ್ರು, ಆಮೇಲೆ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ವಿ, ಆಮೇಲೆ ನಾವು ಬಂದ್ವಿ. ಇದಿಷ್ಟು ಸ್ಪಂದನವರ ಸ್ನೇಹಿತೆಯ ಮಾತು. ನಿಜಕ್ಕೂ ಕೂಡ ಇದು ಆಶ್ಚರ್ಯಕ್ಕೊಳಗಾದ ಸಿದ್ಧಿ. ನಾವು ಈಗಲೂ ನಂಬಕ್ಕಾಗ್ತಾ ಇಲ್ಲ. ನಾವು ಈಗಲೂ ರಿಟರ್ನ್ ಸ್ಪಂದನ ಬರ್ತಾರೆ ಅಂತ ನಾನು ಇದರಲ್ಲೇ ಇದ್ದೀವಿ. ಆದರೆ ಈ ತರ ಇನ್ಸಿಡೆಂಟ್ ಆದಕ್ಕೂ ನಿಜಕ್ಕೂ ಕೂಡ ನಮಗೂ ಕೂಡ ಇದು ಶಾಕಿಂಗ್ ಅಲ್ಲಿರುವಂಥದ್ದು. ಎಲ್ಲರ ಜೊತೆ ಇಲ್ಲಿ ಏರಿಯಾದಲ್ಲಿ ಎಲ್ಲ ಜೊತೆ ತುಂಬಾ ಒಡನಾಡಿ ಅವರ ಫ್ಯಾಮಿಲಿ ಇರುವಂಥದ್ದು. ಅಂದ್ರೆ ಹೊಸದಾಗಿ ಯಾರ ಜೊತೆ ಹೋಗ್ತಾ ಇರಲಿಲ್ಲ, ಆದರೆ ನಮ್ಮ ಫ್ಯಾಮಿಲಿಗೆ ತುಂಬಾ ಅಟ್ಯಾಚ್ಡ್ ಇತ್ತು. ಯಾವುದೇ ಹಬ್ಬ ಹರಿದಿನ ಆದ್ರೂ ಕೂಡ ಸಹ ಸ್ಪಂದನ ಅವರು ನಮ್ಮ ಮನೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಅವರ ಸ್ನೇಹಿತೆ ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ನಾಳೆ ಇನ್ನು ರಾತ್ರಿ 11:30 ಬರುತ್ತೆ ಅಂತೇಳಿ ಏನ್ ಬ್ಯಾಂಕಾಕ್ ನಿಂದ ಅವರ ಮೃತದೇಹ ತರ್ತಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಇರುವಂತಹ ಮಾಹಿತಿ ನವಿತಾ ಜೈನ್. ಆದ್ರೆ ಈ ಒಂದು ಫ್ಯಾಮಿಲಿ ಇಲ್ಲಿರುವಂತಹ ಸ್ನೇಹಿತರಾಗಿರ್ಬೋದು ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಯಾರು ಇರಲಿಲ್ಲ. ಒಟ್ಟಾರೆ ಇಲ್ಲಿದ್ದಂಥದ್ದು ಕೇವಲ ಅವರ ನಟ ವಿಜಯ ರಾಘವೇಂದ್ರ ಆಗಿರ್ಬೋದು, ಸ್ಪಂದನ ಮತ್ತೆ ಅವರ ಮಗ, ಅವರು ಮಾತ್ರ ಈ ಒಂದು ಮನೆಯಲ್ಲಿ ಇದ್ದಂಥದ್ದು. ಈಗ ಸದ್ಯ ಸಂಜೆ ವೇಳೆಗೆ ಅಂದ್ರೆ ಅವರ ಇದ್ದ ಸಂದರ್ಭದಲ್ಲಿ ಅವರ ಫ್ಯಾಮಿಲಿ ಇಲ್ಲಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಒಟ್ಟಾರೆ ಅವರ ಸ್ನೇಹಿತರೆಲ್ಲರೂ ಕೂಡ ಇಲ್ಲಿ ಅವರು ಮನೆ ಮುಂದೆ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಲ್ಲೂ ಕೂಡ ಒಂದು ಶಾಕಿಂಗ್ ಇರುವಂತದ್ದು. ಸ್ಪಂದನ ಅವರು ದಿಢೀರ್ ಅಂತೇಳಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅಂತೇಳಿ ಅವರಿಗೂ ಕೂಡ ಹೇಳಿ ಹೋಗಿದ್ರು. ಅಂದ್ರೆ ಕಸಿನ್ಸ್ ಜೊತೆ ಎಲ್ಲ ನಾವು ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೋಗ್ತಾ ಇರೋದು. ಅಂದ್ರೆ ಒಂದು ಸಂತೋಷದ ಕ್ಷಣಕ್ಕೋಸ್ಕರ ಅಲ್ಲಿ ಹೋದಂತದ್ದು ಈಗ ದುಃಖದ ವಿಚಾರವನ್ನ ಅಲ್ಲಿನ ತನ್ನುವಂತಹ ಒಂದು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಆಘಾತಕಾರಿಯಾಗಿರುವಂತದ್ದು. ಆದ್ರೆ ನಟ ಪುನೀತ್ ರಾಜ್ಕುಮಾರ್ ಅವರ ಒಂದು ನಿಧನ ಮತ್ತೆ ಆಗ ಸಂದರ್ಭದನ್ನ ಇನ್ನೂ ಕೂಡ ಮರೆಯಲಾಗದಂತಹ ಕ್ಷಣ. ಆ ಒಂದು ಆಘಾತದ ಮತ್ತೆ ಅದರ ಇನ್ನು ಮರೆಯಕ್ಕಾದಂತಹ ಅಂತ ಸಂದರ್ಭದ ಬೆನ್ನಲ್ಲೇ ಈಗ ಅವರ ಫ್ಯಾಮಿಲಿಯಲ್ಲೇ ಈ ರೀತಿಯ ಒಂದು ಅದೇ ರೀತಿಯ ಮಾದರಿಯಲ್ಲಿ ಆಗಿರುವಂತಹ ಒಂದು ವಿಚಾರ ಏನಿದೆ, ಅವರ ಫ್ಯಾಮಿಲಿ ಎಲ್ಲರಿಗೂ ಕೂಡ ಒಂದು ಶಾಕ್ ಆಗಿರುವಂತದ್ದು. ಸದ್ಯ ಅವರ ಸ್ಪಂದನಾ ಸ್ನೇಹಿತ
ಸ್ನೇಹಿತರು ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಈಗ ಸದ್ಯ ಅವರ ತಂದೆ ಮಲ್ಲೇಶ್ವರಂ ಅಲ್ಲಿರುವಂತಹ ಡಿ.ಕೆ. ಶಿವರಾಮ ಏನಿದ್ದಾರೆ ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಅಲ್ಲೇ ಹೋಗ್ತಾ ಇರುವಂತದ್ದು. ಸದ್ಯ ಅಲ್ಲಿಗೆ ಮೃತದೇಹವನ್ನು ಅಲ್ಲಿಗೆ ತರ್ತಾರೆ ಅಂತೇಳಿ, ಅದರ ಜೊತೆಯಲ್ಲಿ ಈ ಜಕ್ಕೂರಿನ ಅವರ ನಿವಾಸದ ಬಳಿ ಕೂಡ ಅವರ ಫ್ಯಾಮಿಲಿ ಮೆಂಬರ್ ಸಂಜೆ ಬಂದು ಅವರ ಕಾರ್ಯಗಳು ಬೇರೆ ಇನ್ನಿತರ ಕಾರ್ಯಗಳಿಂದ ಅವನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಇನ್ನು ನಟ ನಿರ್ದೇಶಕರಾಗಿರುವಂತಹ ವಿಕ್ರಮ್ ಸೂರಿ ಸ್ಪಂದನಾ ಸ್ನೇಹಿತ ಅವರು ಏನ್ ಹೇಳಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನೋಡೋಣ. ಈ ತರದ ಸುದ್ದಿಗಳು ಯಾಕಾದ್ರೂ ಕಿವಿಗ್ ಬೀಳತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ಒಂದಾದ್ಮೇಲೆ ಈ ತರದೊಂದು ಸಂಗತಿಗಳು, ಅದ್ರಲ್ಲೂ ಈ ಒಂದು ಯೂತ್ಸ್ ಅಲ್ಲಿ ನಾವು ಕಂಡಂತ ಈ ಒಂದು ಈ ಚಿಕ್ಕ ವಯಸ್ಸಿಗೆ ಈ ತರದ್ದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಲೈಕ್ ವಿಜಯ ರಾಘವೇಂದ್ರ ಅಥವಾ ಸ್ಪಂದನ ಇವರ ಜೀವನದಲ್ಲಿ ಹೇಗೆ ಅಂತಂದ್ರೆ ಅವ್ರವ್ರ ಲೈಫ್ ಅಲ್ಲಿ ಅವ್ರವ್ರಿಗೆ ಒಂದು ಫ್ರೀನೆಸ್ ಇರ್ತಿತ್ತು. ಈಗ ವಿಜಯ ರಾಘವೇಂದ್ರ ನಾವು ಎಲ್ಲೋ ಒಂದ್ ಕಡೆ ಶೂಟ್ ಅಲ್ಲಿ ಇದ್ವಿ ಅಂತಂದ್ರೆ ಆ ಶೂಟ್ಗೆ ಅಂತಾನೆ ಅಂದ್ರೆ ಎಲ್ಲೂ ಕೂಡ ಬಂದು ಡಿಸ್ಟರ್ಬ್ ಮಾಡೋದು ಮತ್ತೊಂದು ಈ ತರದ್ದು ಯಾರಲ್ಲೂ ಕೂಡ ಇರ್ಲಿಲ್ಲ. ಅದೊಂದು ಫ್ರೀನೆಸ್ ಇಬ್ರಲ್ಲೂ ಇತ್ತು. ಇತ್ತೀಚೆಗೆ ಈಗೊಂದು 20 days ಕೆಳಗೆ ನಂದು ಒಂದು ಶೂಟಿಂಗು ಕಂಠೀರವ ಸ್ಟುಡಿಯೋದಲ್ಲಿ ಆಗ್ತಾ ಇತ್ತು. ವಿಜಯ ರಾಘವೇಂದ್ರಂದು DKD ಶೂಟಿಂಗ್ ನಡೀತಾ ಇತ್ತು. ಸೊ ಕೂಡ ಮಾತಾಡಿದ್ವಿ. ಬಹಳ ಚೆನ್ನಾಗಿ ಎಲ್ಲ ಆರಾಮಾಗಿದ್ದಾರೆ ಅಂತಾನೆ ಎಲ್ಲ ಮಾತಾಡಿ ಫೋನ್ ಇಟ್ಟಿದ್ವಿ. ನೋಡಿದ್ರೆ ಇವತ್ತು ಇದ್ದಕ್ಕಿದ್ದಾಗೆ ಈ ತರದೊಂದು ನ್ಯೂಸ್ ಕೇಳಿ ತುಂಬಾ ಶಾಕ್ ಆಯ್ತು. ಇಬ್ರು ಅಷ್ಟೇನೆ ಅವ್ರ ಲೈಫ್ ಅಲ್ಲಿ ಹೆಲ್ತ್ ವೈಸ್ ತುಂಬಾ ಕೇರ್ ತಗೊಳ್ಳೋರು. ಒಂದು ಶಿಸ್ತುಬದ್ಧವಾದಂತ ಅವ್ರದೊಂದು ರೊಟೀನ್ ಲೈಫ್ ಇರ್ತಿತ್ತು. ಅದೇ ನಿಜಕ್ಕೂ ಇದು ನಂಬಕ್ಕೆ ಆಗಲ್ಲ ಈ ತರದ್ದು ಸುದ್ದಿ. ಅದೇ ಇದು ಏನು ಹೇಳೋದಿಕ್ಕೆ ಆಗಲ್ಲ, ಅಥವಾ ಇವೆಲ್ಲ ನಾವು ಇಷ್ಟೇ ದಿವಸ ಅಂತ ನಾವು ಪಡ್ಕೊಂಡ್ ಬಂದಿರ್ತೀವ. ಯಾಕಂದ್ರೆ ಸ್ಪಂದನ ಅವರ ಲೈಫ್ ಅಲ್ಲಿ ಅಂದ್ರೆ ಅವರ ಜೀವನದಲ್ಲಿ ಅವರ ಬದುಕಿನಲ್ಲಿ ವಿಜಯ ಅನ್ನೋದು ಬೇಕಾಗಿತ್ತು, ಹಾಗೆ ಶೌರ್ಯ ಅನ್ನೋದು ಬೇಕಾಗಿತ್ತೇನೋ. ಅವೆರಡನ್ನೂ ಕೂಡ ಅವ್ರು ಅನುಭವಿಸಿದ್ದಾರೆ. ವಿಜಯ ಅಂದ್ರೆ ವಿಜಯ ರಾಘವೇಂದ್ರ ಅಂತ ಒಬ್ಬ ಒಳ್ಳೆ ಪತಿ ಪಡೆಯೋದಿಕ್ಕೆ ಬಹಳ ಪುಣ್ಯ ಮಾಡಿರ್ಬೇಕು. ಅದೇ ರೀತಿಯಾಗಿ ಸ್ಪಂದನ ಅಂತ ಒಬ್ಳು ಹೆಣ್ಣು ಸಿಗುವಂತದ್ದು ಕೂಡ ಬಹಳ ಅಪರೂಪ. ಹಾಗೆ ಅವ್ರ ಇಬ್ಬರ ಜೀವನದಲ್ಲಿ ಬಂದಂತ ಒಂದು ಕುಡಿ ಶೌರ್ಯ, ಇವೆಲ್ಲವೂ ಕೂಡ ನಮ್ಗೆ ಒಂದಕ್ಕೊಂದು ಕನೆಕ್ಟೆಡ್ ಅಂತಾನೆ ಅನ್ನಿಸ್ತಾ ಹೋಗುತ್ತೆ. ಆದ್ರೆ ಇವತ್ತು ಸ್ಪಂದನ ಪಾಪ ವಿಜಯವನ್ನ ಶೌರ್ಯವನ್ನ ಬಿಟ್ಟು ಹೋಗಿದ್ದಾರೆ. ನಾವಿನ್ನೇನು ಹೇಳೋದಕ್ಕಾಗಲ್ಲ. ಅವರು ಪಡ್ಕೊಂಡ್ ಬಂದಿದ್ದು ಇಷ್ಟೇ ಇರಬಹುದು. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಮುಂದಾಗಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಜಿಲ್ಲಾವಾರು ಶಾಸಕರ ಸಭೆ ನಡೆಸಲಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವರು ತಮ್ಮ ಮಾತಿಗೆ ಕಿಮ್ಮತ್ತು ನೀಡದ ಬಗ್ಗೆ ಶಾಸಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ತಾವೇ ಖುದ್ದಾಗಿ ಶಾಸಕರ ಅಹವಾಲು ಕೇಳುವುದಾಗಿ ಸಿಎಂ ಭರವಸೆ ನೀಡಿದರು. ನಾಳೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಹಾಗೂ ಸಂಜೆ 7 ಗಂಟೆವರೆಗೂ ಕೂಡ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ತುಮಕೂರು, ಯಾದಗಿರಿ, ಚಿತ್ರದುರ್ಗ, ಬಾಗಲಕೋಟೆ, ಬಳ್ಳಾರಿ ಹಾಗೂ ಧಾರವಾಡ ಜಿಲ್ಲೆಗಳ ಉಸ್ತುವಾರಿ ಸಚಿವರು, ಸಂಬಂಧಪಟ್ಟ ಜಿಲ್ಲಾ ಸಚಿವರು, ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ. ನಾಳಿನ ಸಭೆ ಬಗ್ಗೆ ಡಿಕೆ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಟಿಕೆಟ್ ಹಂಚಿಕೆ ವಿಚಾರ ಸಂಬಂಧ ನಾಳೆಯಿಂದ ನಮ್ಮ ಕೆಲಸ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಮಾಧ್ಯಮಗಳ ಜೊತೆ ಮಾತನಾಡಿದರೆ ಸಾಲದು, ಪ್ರಧಾನಮಂತ್ರಿ ಬಳಿ ಹೋಗ್ತೀನಿ ಎಂದಿದ್ದಾರೆ. ಹೋಗಿ ಮಾತನಾಡಲಿ ಬಿಡಿ ಅಂತ ಡಿಕೆಶಿ ಹೇಳಿದ್ದಾರೆ. ಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ನಾಳೆಯಿಂದ ಮುಖ್ಯಮಂತ್ರಿಗಳು ನಾನಿಬ್ಬರು ಸೇರಿ ಅನೇಕ ಜಿಲ್ಲಾ ನಾಯಕರುಗಳನ್ನ ಮಾತಾಡ್ತಾ ಇದ್ದೀವಿ. ಈಗ ಬರೀ ನಿಮ್ಮ ಹತ್ರ ಮಾತಾಡೋದು ಸಾಲದು. ಕುಮಾರಸ್ವಾಮಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ವರೆಗೂ ಹೋಗಿದ್ದಾರೆ. ತಕ್ಕಂತೆ ಉತ್ತರ ಕೊಡಬೇಕಲ್ಲ, ಕೊಡ್ತೀವಿ. ಲೋಕ ಚುನಾವಣೆಗೆ 2 ಟಿಕೆಟ್ ಬೇಕೆಂದು ಮುಸ್ಲಿಂ ಸಮುದಾಯದ ಮುಖಂಡರು ಬೇಡಿಕೆ ಇಟ್ಟಿದ್ದಾರೆ. ಪರಿಷತ್ಗೆ ಮಸೂರ್ ಅಲಿ ಖಾನ್ ಹೆಸರು ಶಿಫಾರಸಿಗೆ ಮುಸ್ಲಿಂ ಮುಖಂಡರಿಂದ ವಿರೋಧವಿದೆ. ಮನ್ಸೂರ್ ಅಲಿ ಖಾನ್ ಬದಲು ಉಮಾಶ್ರೀ ಹೆಸರು ಸೇರ್ಪಡೆಗೆ ತೀರ್ಮಾನ ಮಾಡಲಾಗಿದೆ ಎನ್ನಲಾಗಿದೆ. ಈ ನಡುವೆ ಪರಿಷತ್ಗೆ ನನ್ನ ಹೆಸರು ಶಿಫಾರಸು ಮಾಡಿದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಕಳಿಸೇ ಇಲ್ಲ ಅಂತ ಹೇಳಿದ್ರೆ ಅವರು ಆಗಿರುವ ಕೆಲಸ ಸರ್ಕಾರದಿಂದ ಮುಖ್ಯಮಂತ್ರಿ ಬಂದು ಕಳಿಸ್ಬೇಕಲ್ಲ. ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಕಳಿಸಿಲ್ಲ. ಯಾವುದೇ
ಎಚ್ಡಿಕೆ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಎಚ್ಡಿಕೆಗೆ ನೆಮ್ಮದಿ ಇಲ್ಲದಂತಾಗಿದೆ. ಹತಾಶೆಯ ಕೂಪದಲ್ಲಿ ಬಿದ್ದು ಎಚ್ಡಿಕೆ ವಿಲವಿಲ ಒದ್ದಾಡುತ್ತಿದ್ದಾರೆ ಅಂತ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದ್ದಾರೆ. ಚುನಾವಣೆ ಮುನಿ ವೆಲ್ಕಮ್ ಬ್ಯಾಕ್. ಬ್ಯಾಂಕಾಕ್ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ಪಂದನ ವಿಧಿವಶರಾಗಿರುವುದು ಎಲ್ಲರಿಗೂ ಬರ ಸಿಡಿಲಿನಂತೆ ಬಂದೆರಗಿದೆ. ಈ ಸುದ್ದಿ ಸ್ಪಂದನ ಕುರಿತಂತೆ ನಿರ್ದೇಶಕಿ ರೇಖಾ ರಾಣಿ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಬರೆದುಕೊಂಡಿರೋದು ಹೀಗೆ: ಸ್ಪಂದನ ನನ್ನ ಅಚ್ಚುಮೆಚ್ಚು. ಅವಳು ಹುಟ್ಟಿದಾಗಿನಿಂದ ಇದುವರೆಗೂ ನಾನವಳನ್ನ ಆ ಹೆಸರಿನಿಂದ ಕರೆದೇ ಇಲ್ಲ. ಕರೆದುದೆಲ್ಲ ಅಚ್ಚು ಎಂದೆ. ಸೌಮ್ಯ ಮುಖದ ಸುಂದರ ಹಠಮಾರಿ. ಆಸೆ ಪಟ್ಟಿದ್ದನ್ನ ನೆರವೇರಿಸಲು ಅಪ್ಪ, ಅಮ್ಮ, ಅಣ್ಣ ತುದಿಗಾಲಲ್ಲಿ ನಿಂತಿರ್ತಾ ಇದ್ರು. ನಂತರ ಬಂದ ಗಂಡ ವಿಜಯ ರಾಘವೇಂದ್ರನೋ ದೇವಾ, ಅಳತೆ ಮಾಡಿಟ್ಟ ಹಾಗೆ ಸಿಕ್ಕ ಅಮೂಲ್ಯ ವಜ್ರ. ಆತನ ಪ್ರಪಂಚದಲ್ಲಿ ಮೊದಲು ಪ್ರೀತಿಯ ಪತ್ನಿಗೆ ಸ್ಥಾನ, ನಂತರ ಮಿಕ್ಕೆಲ್ಲ. ಬಹಳ ಮುಗ್ಧೆಯಾಗಿದ್ದ ನನ್ನ ಅಚ್ಚುವನ್ನ ಒಮ್ಮೆ ಸದಾಶಿವನಗರ ಪಾರ್ಕ್ ಬಳಿ ಹರೆಯದ ಹುಡುಗನೊಬ್ಬನ ಜೊತೆ ಕಾರಲ್ಲಿ ಕುಳಿತು ಹರಟೆ ಹೊಡಿತಾ ಇದ್ದಿದ್ದನ್ನ ಕಂಡು ಜೀವ ಬಾಯಿಗೆ ಬಂದಿತ್ತು. ಅವಳಪ್ಪ BK ಶಿವರಾಮ್ ಮೊದಲೇ ಹುಲಿ. ನಿನ್ನ ಪ್ರಾಣಪಕ್ಷಿ ಎಲ್ಲಿಟ್ಟಿದ್ದೀಯಾ ಹೇಳು ಅಂತ ರೇಗಿಸಿದಾಗಲೆಲ್ಲ ಮಗಳನ್ನ ಮುದ್ದು ಮಾಡುತ್ತಾ ಅಚ್ಚು ಒಳಗಿದೆ ನನ್ನ ಪ್ರಾಣಪಕ್ಷಿ ಎನ್ನುತ್ತಿದ್ದ. ಅಪ್ಪನ ಅಪಾರ ಪ್ರೀತಿ ಅವಳ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಸದಾ ಉತ್ತುಂಗದಲ್ಲಿಟ್ಟಿತ್ತು. ಇಂತಹ ಅಪ್ಪನ ಬಳಿ ಮಗಳ ಹಿತರಕ್ಷಣೆಯ ದೃಷ್ಟಿಯಿಂದ ಚಾಡಿ ಹೇಳಲು ಬೇಡವೋ ಎಂದು ಬಹಳ ದಿನ ಒದ್ದಾಡಿದ್ದೆ. ನಂತರ ಕರೆ ಮಾಡಿ ನಿನ್ನ ಜೊತೆ ಕಾರಲ್ಲಿದ್ದ ಹುಡುಗನ ವಿವರ ಕೊಡು ಅಂದೆ. ಆಂಟಿ, ನಾನು ಮದುವೆಯಾದ್ರೆ ಅವರನ್ನೇ, ಅಪ್ಪನನ್ನ ಒಪ್ಪಿಸಿ ಅಂದ್ಲು. ಎಷ್ಟು ಹಠ ಮಾಡಿದ್ರು ಹುಡುಗ ಯಾರು ಅಂತ ಹೇಳ್ತಿಲ್ಲ. ಕಡೆಗೆ ಆಂಟಿ, ಸಿನಿಮಾದವನು ಅಂದ್ರೆ ನೀವೆಲ್ಲ ಬೇಡ ಅಂತೀರಿ, ಅದಕ್ಕೆ ಅವರ ಹೆಸರು ಹೇಳಲ್ಲ ಅಂದ್ಲು. ಹಾಗಾದ್ರೆ ನಾನು ನಿನ್ನ ಪ್ರೀತಿಗೆ ಸಪೋರ್ಟ್ ಮಾಡಲ್ಲ ಅಂದೆ. ಅಚ್ಚು ಮೇಲೆ ಕಣ್ಗಾವಲ ಹಾಕಿದ್ರು ನನ್ನ ಕೈಗೆ ಎಲ್ಲೂ ಸಿಕ್ಕಿ ಹಾಕಿಕೊಳ್ಳದ ಜಾಣತನ ತೋರುವಷ್ಟು ದೊಡ್ಡವಳಾಗಿ ಬಿಟ್ಟಿದ್ಲು. ಬಹಳ ಗಲಾಟೆ ಮಾಡಿದ ನಂತರ ಸಣ್ಣ ಧ್ವನಿಯಲ್ಲಿ ಹೇಳಿದ್ಲು, ಚಿನ್ನಾರಿ ಮುತ್ತ. ಈ ಮಧ್ಯೆ ನನ್ನ ಆಪ್ತ ಹಾಗೂ ನನ್ನ ಸೋಲ್ಮೇಟ್ ಶಿವರಾಮ್ಗೆ ಅಚ್ಚು ವಿಷಯ ಹೇಳಲೇಬೇಕು ಅಂತ ನಿರ್ಧರಿಸಿದ್ರು. ಶೂಟಿಂಗ್ ನಲ್ಲಿ ಬ್ಯುಸಿ ಆದೆ. ಬೆಳಿಗ್ಗೆ ಶಿವರಾಮ್ ಕರೆ, ನಿನ್ನ ಮಗಳು ಅಚ್ಚುಗೆ ಮದುವೆ ಮಾಡ್ತಿದ್ದೀನಿ ಅಂತ. ಮತ್ತೆ ನನ್ನ ಜೀವ ಬಾಯಿಗೆ ಬಂತು. ಹುಡುಗ ಯಾರು ಅಂದೆ ನಡುಗುವ ಧ್ವನಿಯಲ್ಲಿ. ಯಾವುದೇ ಕಾರಣಕ್ಕೂ ಅಚ್ಚು ಕನಸು ಛಿದ್ರವಾಗುವುದು ನನಗಿಷ್ಟ ಆಗಿರ್ಲಿಲ್ಲ. ಯಾಕಂದ್ರೆ ನಮ್ಮ ಪಾಲಿಗೆ ಅವಳು ಸ್ವರ್ಗದಿಂದ ನೇರವಾಗಿ ಕೈಗೆ ಸಿಕ್ಕ ಹೋ. ನಿಧಾನವಾಗಿ ಸಮಾಧಾನಕರವಾದ ಧ್ವನಿಯಲ್ಲಿ ಶಿವರಾಮ್ ಹೇಳಿದ್ದು, ಅಚ್ಚುನೇ ಆರಿಸಿಕೊಂಡಿದ್ದಾಳೆ, ವಿಜಯ ರಾಘವೇಂದ್ರ ಒಳ್ಳೆ ಹುಡುಗನನ್ನೇ ಆರಿಸಿಕೊಂಡಿದ್ದಾಳಲ್ವಾ. ಶಿವರಾಮ್ ಮಾತು ಕೇಳ್ತಾ ಇದ್ದಂತೆ ನೂರಾರು ಬಂಡೆಗಳು ತಲೆಯಿಂದ ಕೆಳಗೆ ಇಳಿದ ಸುಂದರ ಅನುಭವ. ಇಲ್ಲಿ ವಿಜಯ ರಾಘವೇಂದ್ರ ಪುಣ್ಯ ಮಾಡಿದ್ನೋ ಅಚ್ಚು ಪುಣ್ಯ ಮಾಡಿದ್ಲೋ ಗೊತ್ತಿಲ್ಲ. ಅವರ ದಾಂಪತ್ಯ ಜೀವನ ಸ್ವರ್ಗದ ಗೋಡೆಗಳಿಂದ ರಚನೆಯಾಗಿತ್ತು. ನಾನವಳನ್ನ ಆಗಾಗ್ಗೆ ಚಿನ್ನಾರಿ ಮುತ್ತಿ ಅಂದ್ರೆ ಅಲ್ಲ, ನಾನು ಅಚ್ಚು ಅಂತಿದ್ಲು. ಅಚ್ಚು ಚಿಕ್ಕವಳಿದ್ದಾಗ ಅವಳ ಮಾವನ ಮನೆ ಬೆಳ್ತಂಗಡಿಯಲ್ಲಿ ಶೂಟಿಂಗ್ ಮಾಡ್ತಿದ್ದೆ. ಹಗಲು ರಾತ್ರಿ ನಡೀತಾ ಇದ್ದ ಧಾರಾವಾಹಿ. ಪುಟ್ಟಿ ನನ್ನ ಹೆಗಲಿಗೆ ಅಂಟಿಕೊಂಡು ಹಗಲು ರಾತ್ರಿ ಬೇಸರ ಇಲ್ಲದೆ ಆಸಕ್ತಿಯಿಂದ ಶೂಟಿಂಗ್ ನೋಡ್ತಿದ್ಲು. ಒಮ್ಮೆ ಧಾರಾವಾಹಿಗೆ ಸಂಭಾಷಣೆ ಬರೆಯುತ್ತಾ ಕುಳಿತಿದ್ದೆ. ಮುಖ ಊದಿಸಿಕೊಂಡು ಹತ್ತಿರ ಬಂದು ಸೌಮ್ಯವಾದ ಕೋಪದಿಂದ, ಆಂಟಿ, ನಾನು ಅವತ್ತಿಂದ ನೋಡ್ತಿದ್ದೀನಿ, ಧಾರಾವಾಹಿಯಲ್ಲಿ ನನ್ನ ಹೆಸರು ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳಿದ್ಲು. ನನಗರ್ಥವಾಯಿತು, ತನ್ನ ಪ್ರೀತಿ ಪಾತ್ರ ಆಂಟಿ ತನ್ನ ಹೆಸರಲ್ಲದೆ ಬೇರೆ ಹೆಸರುಗಳನ್ನ ಪಾತ್ರಗಳಿಗೆ ಇಡಲು ಸಾಧ್ಯವೇ. ಪಟ್ಟನೆ ನಾನು ಎಚ್ಚೆತ್ತು ಹೇಳಿದೆ, ಅಚ್ಚು, ಮುಂದಿನ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರಧಾರಿಯ ಹೆಸರು ಅಚ್ಚು ಅಂತಾನೆ ಇರತ್ತೆ ನೋಡು, ಪ್ರಾಮಿಸ್ ಅಂದ್ಲು. ಪ್ರಾಮಿಸ್ ಅಂದೆ. ಅದರಂತೆ ನನ್ನ ಮುಂದಿನ ಮಕ್ಕಳ ಧಾರಾವಾಹಿ ಜಿಮ್ ಜಿಮ್ ಜಿಂಬಾದಲ್ಲಿ ಮುಖ್ಯ ಪಾತ್ರಧಾರಿಯ ಹೆಸರು ಅಚ್ಚು ಅಂತಾನೆ ಇಟ್ಟೆ. ಮತ್ತೆ ಅವಕಾಶ ಸಿಕ್ಕಾಗಲೆಲ್ಲ ಅಚ್ಚುಗಳು ನನ್ನ ಎಲ್ಲಾ ಸೀರಿಯಲ್ಗಳಲ್ಲೂ ಓಡಾಡಿ ಬಿಟ್ರು. ಅಚ್ಚು ಈ ಭೂಮಿಗೆ ಬರಲು ಒಳ್ಳೆಯ ಅಪ್ಪ ಅಮ್ಮಂದಿರ ಆಯ್ಕೆ ಸರಿಯಾಗಿತ್ತು. ಅಣ್ಣನ ಆಯ್ಕೆ ಅದೃಷ್ಟದಿಂದ ಕೂಡಿತ್ತು. ಗಂಡನ ಆಯ್ಕೆಗೆ ಸ್ವರ್ಗದಿಂದ ದೇವತೆಗಳೆಲ್ಲ ಬಂದು ಹರಸಿದ್ರು. ಮಗನ ಆಯ್ಕೆಯು ಸ್ವರ್ಗದಿಂದ ಬಂದ ಮುದ್ದಾದ ದೇವರಾಗಿತ್ತು. ಇಲ್ಲೇ ಸ್ವರ್ಗ ಸೃಷ್ಟಿಸಿದ್ದ ನೀನು ಇಷ್ಟು ಬೇಗ ನಿನ್ನ ತವರು ಮನೆ ಒನ್ವೆ ಆ ಸ್ವರ್ಗಕ್ಕೆ ಹೋಗುವ ಆತುರವೇನಿತ್ತು?
ಎಲ್ಲ ನೆನಪಾಗೋದು ಅವರ ಪ್ರೀತಿ, ಅವರ ಆ ಸುಮಧುರ ಬಾಂಧವ್ಯ, ಅವರ ಆ ದಾಂಪತ್ಯ. ಅದೇ ರೀತಿಯಾಗಿ ಜಯಮಾಲಾ ಅವರು ಕೂಡ ಆ ಒಂದು ಕುಟುಂಬದ ಬಗ್ಗೆ, ಅವರು ಮತ್ತು ಜಯಮಾಲಾ ಅವರ ನಡುವಿನ ಕುಟುಂಬದ ಮಧ್ಯೆ ಯಾವ ರೀತಿಯಾದಂತಹ ಬಾಂಧವ್ಯ ಇತ್ತು ಅನ್ನೋದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅವರಿಬ್ಬರ ದಾಂಪತ್ಯದ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸ್ಪಂದನ, ರಾಘವೇಂದ್ರ ಇಬ್ರು ಎರಡೂ ನಮ್ದೊಂದು ಕುಟುಂಬ. ಯಾವಾಗ್ಲೂ ಇವರಿಬ್ಬರನ್ನ ನೋಡುವಾಗೆಲ್ಲ ಆದರ್ಶ ದಂಪತಿಗಳು ಅಂತ ಹೇಳ್ತಿದ್ವಿ. ನಿಜಕ್ಕೂ ಆದರ್ಶ ದಂಪತಿಗಳೇ ಅಂತಾನೆ ಎಲ್ಲರೂ ಕೂಡ ಅವ್ರು ಹಾಗೆ ಬಾಳ್ಬೇಕು ಅಂತ ಕೂಡ ಕೆಲವಾರು ಜನ ಮಾತಾಡ್ಕೊಂಡಿದ್ದಾರೆ. ಅದೆಷ್ಟು ಅನ್ಯೋನ್ಯತೆ, ಎಷ್ಟೊಂದು ಪ್ರೀತಿ. ನಾನೀಗ ಒಳಗೆ ಹೋದಾಗ ಸ್ಪಂದನನ್ ತಾಯಿ ಹೇಳಿದ್ದು, ತನ್ನ ಮಗಳು ಹೋಗಿತ್ತಲ್ಲ, ರಾಘು ಹೇಗ್ ಬದುಕ್ತಾನೆ ಅಂತ, ವಿಜಯ ರಾಘವೇಂದ್ರ ಹೇಗ್ ಬದುಕ್ತಾನೆ, ಅವಳಿಲ್ದೆ ಅವನ್ ಬದುಕಲ್ಲ, ಹೇಗಿರ್ತಾನೆ ಅಂತ ಆ ತಾಯಿ ಕನ್ಸನ್ ತೋರಿಸಿದ್ದಿದೆ ಅಲ್ಲ, ಕಳ್ಳ ಕತ್ತರಿಸ್ದಂಗಾಗತ್ತೆ. ದೇವರಿಗೆ ತುಂಬಾ ಒಳ್ಳೆಯವರೇ ಇಷ್ಟ ಆಗತ್ತೇನೋ ಅಂತ ಭಯ ಆಗತ್ತೆ. ಯಾವತ್ತೂ ಯಾರಿಗೂ ತೊಂದರೆ ಕೊಡದೆ ಇರ್ತಕ್ಕಂಥ ಮಗು ಅದು. ಇಷ್ಟು ಒಳ್ಳೆ ಹೆಣ್ಮಕ್ಳು, ಇಷ್ಟೊಂದು ಒಳ್ಳೆ ಕುಟುಂಬ, ಒಳ್ಳೆ ದಾಂಪತ್ಯ. ದೇವ್ರಿಷ್ಟು ಬೇಗ ಕರ್ಕೊಂಡ. ಎಷ್ಟು ಹಣ ಇದ್ರೆ ಏನಿದ್ರೂ ಕೂಡ ಮನುಷ್ಯನನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ ನೋಡಿ, ಅದು ನಮಗೆ ನೋವಾಗತ್ತೆ. ದೇವರಲ್ಲಿ ಕೇಳೋದಿಷ್ಟೇ, ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಕುಟುಂಬದವ್ರಿಗೆ, ಈ ಎರಡೂ ಕುಟುಂಬದವ್ರಿಗೆ ಈ ನೋವನ್ನ ಭರಿಸೋ ಶಕ್ತಿ. ಸ್ಪಂದನ ಮತ್ತು ವಿಜಯ ರಾಘವೇಂದ್ರ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಮನೆ ಕೆಲಸವರು ಅನ್ನೋದನ್ನು ಆ ರೀತಿಯಾಗಿ ಅವರು ಯಾವತ್ತೂ ಕೂಡ ನೋಡ್ಕೊಂಡಿಲ್ಲ. ಅದೇ ರೀತಿಯಾಗಿ ಕಾರು ಚಾಲಕ ಅವರ ಮನೆಯವರಾಗಿ ಬಿಟ್ಟಿದ್ರು. ಹಾಗಾದ್ರೆ ಅವರ ಮನೆಯ ಕೆಲಸದವರು, ಕಾರು ಚಾಲಕ, ರೆಸಿಡೆನ್ಷಿಯಲ್ನ ಅಧ್ಯಕ್ಷರಾಗಿದ್ದಂಥವರು ಏನ್ ಹೇಳಿದ್ದಾರೆ ನೋಡೋಣ. ನನಗೆ ನಮ್ಮ ತಮ್ಮ ಫೋನ್ ಮಾಡಿ ಹೇಳಿದ್ರು, ನಾವು ನಂಬಲಿಲ್ಲ. ಆಮೇಲೆ ನಾನು ಅವ್ರ ಮನೆಗೆ ಫೋನ್ ಮಾಡಿದೆ. ಅವರು ಇವತ್ತಿಗೆ 8 ದಿವಸ ಆಯ್ತು ನೈಟು. ಅಣ್ಣ ಇರ್ತಾರೆ, ಸೌರೆ ಇರ್ತಾರೆ, ಸುಮ್ಮ ಹೋಗು ನೋಡ್ಕೊಂಬ, ಏನಾದ್ರು ಮಾಡಿಕೊಡು ಅನ್ನೋರು ಮಾಡ್ತಾ ಇದ್ದೆ ಅಷ್ಟೇ. ಇಲ್ಲ, ಅವರು ಸ್ವಲ್ಪ ಸಣ್ಣ ಆಗಿದ್ರು, ಆದ್ರೆ ಹತ್ರ ಏನಿಲ್ಲ, ಚೆನ್ನಾಗಿದ್ರು. ಇಲ್ಲ ಇಲ್ಲಪ್ಪ, ಏನಿಲ್ಲ, ಮಾಮೂಲಿ ಮನೇಲಿ ಏನ್ ಮಾಡ್ತಾ ಇದ್ದೆ ಅದೇ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಏನ್ ಮಾಡ್ತಾ ಇದ್ದೆ ಅದೇನೆ. ಬೇರೆ ಏನೋ ಅವ್ರು ಸಪ್ರೇಟಾಗಿ ತಗೊಳ್ಳೋದು. ನಾನು ಫುಲ್ ಮನೆ ಜವಾಬ್ದಾರಿ ನನ್ನ ಮೇಲೆ ಇತ್ತು, ಅದರಿಂದ ನಾನು ನೋಡ್ತಾ ಇದ್ನಲ್ಲ, ಆ ಥರ ಏನು ಬೇರೆ ಏನು. 5 ವರ್ಷದಿಂದ ನಾವು ಅವರು ಕೆಲಸ ಮಾಡ್ತಾ ಇದ್ವಿ. ನಮ್ಗೇನು ಒಂದು ಅಷ್ಟೇ ಯಾವತ್ತೂ ನಮ್ಮನ್ನ ಏನು ಇದ್ರ ಥರ ನೋಡಿಲ್ಲ. ಮನೆ ಇದ್ರ ಥರನೇ, ಮೆಂಬರ್ಸ್ ಥರನೇ ನಮ್ಮನ್ನು ನೋಡ್ತಾ ಇದ್ರು. ಅವರು ಶೌರಿನ ನಾನು ಕರ್ಕೊಂಬರಕ್ಕೆ ಹೋಗಿನೇ ಮೊನ್ನೆನೂ ಭಾನುವಾರನೂ ಭಾನುವಾರ ಶಾಪಿಂಗ್ ಕರ್ಕೊಂಡು ಹೋಗಿದ್ದೆ. ಹೋಗಿ ಎಲ್ಲ ಬಂದರೆ ಅದು ನಮ್ಗೆ ಅಷ್ಟೇ ಗೊತ್ತಾಗಿದೆ. ನಮ್ಗೆ ಬೆಳಗ್ಗೆ ನಾವು ಟಿ ವಿಯಲ್ಲಿ ನೋಡಿದ್ರೆ ನಮ್ಗೆ ಶಾಕ್ ಆಗಿದೆ. ನಮ್ಗೆ ಹಿಂಗಾಗಿದೆ. ನಾವು 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ. ಮಗುನ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು. ಈಗಕ್ಕೂ ನಾವು 2-3 ಸರಿ ಎಲ್ಲ ಆಚೆ ಎಲ್ಲ ಕರ್ಕೊಂಡೋಗಿ ಬಾ ಅಂದರೆ ಕರ್ಕೊಂಡು ಹೋಗೋದು ಎಲ್ಲ ಮಾಡಿದ್ರಿ ಮೇಡಮ್. ಏನಂದರೆ ನಮಗೂ ಸಖತ್ತು ನೋವೋದು ಮೇಡಮ್. ಅಮ್ಮನ ನಾವು ಕರ್ಕೊಂಡು ಸಖತ್ತು ಹಿಂಸೆ ಆಗ್ತದೆ. ಯಾವ ರೀತಿ ತುಂಬ ಚೆನ್ನಾಗಿ ನೋಡ್ಕೊತೀವಿ ಸರ್. ನಾವು ಇದ್ದೀರಿ ಅಂತ ಹೇಳ್ತಾ ಇರೋದಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂಡು ಮನೆ ಮೆಂಬರು ಏನೇ ಪೂಜೆ ಆಗಲಿ, ಏನೇ ಫಂಕ್ಷನ್ ಆಗಲಿ ನಮ್ಮನ್ನು ಫಸ್ಟ್ ಕರಿತಾಯಿದ್ರು. ಅವ್ರ ಮಗ ಬರ್ತಡೇಗೆಲ್ಲ ಅವ್ರ ಕಾರ್ ಕಳ್ಕೊಂಡು ನಮ್ಮ ಫ್ಯಾಮಿಲಿ ಇದಕ್ಕೆ ಕಳಿಸಿ ಪಾಪ ನಾವೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತ ಇದ್ರು ಅಂದರೆ, ಅವ್ರು ಫೋಟೋ ಇಟ್ಕೊಳ್ಳೋದಾಗಲಿ, ಊಟಕ್ಕಾಗಲಿ, ಇದಕ್ಕೆ ಆಗಲಿ ಎಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊತೀವಿ. ತುಂಬ ಅವರು ಇದೆಯಲ್ಲ ನಮ್ಮ ಥರನೇ ಟ್ರೀಟ್ ಮಾಡ್ತಾಯಿದ್ರು, ಚೆನ್ನಾಗಿ ನೋಡ್ಕೊತಾಯಿದ್ರು. ಅವ್ರು ಗೊತ್ತಿಲ್ಲ ಮೇಡಮ್ ನಮ್ಗೆ. ಯಾವಾಗನೇ ನಮ್ಗೆ ಟಿ ವಿಯಲ್ಲಿ ನೋಡಿದ್ರೆ ಗೊತ್ತಾಗಿದ್ದು ನಮ್ಗೆ ಅವ್ರು ಹೋಗಿದ್ದಾರೆ ಅಂತ. ನಾವು 3 ದಿವಸದಿಂದ ರಜಾ ನಮ್ಗೆ. ನಾನು ಶುಕ್ರವಾರ ಹೋಗಿಲ್ಲ, ಶನಿವಾರ ಭಾನುವಾರ ಯಾವಾಗೂ ನಮ್ಗೆ ರಜಾ. ಶೌರ್ಯ ಸ್ಕೂಲ್ ರಜಾ ಕೊಟ್ಟಲ್ಲಿ ನಮ್ಗೆ ಕೊಡ್ತಾಯಿದ್ರು. To be frank, she is attending every function, even for Ganesha function also. She came to us. No. Really, she is smiling, always very cooperative and very good. We are really, to say be frank, we lose her in way. I can't say anything about her. Really a hearty woman. Last year. Very big, 2012.
ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನಾ ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬಹಳ ಚಿಕ್ಕ ವಯಸ್ಸಲ್ಲಿ ಹೀಗಾಗಿದೆ, ಆ ಒಂದು ದುಃಖವನ್ನು ತಡೆಯುವಂತಹ ಶಕ್ತಿ ಅವರ ಕುಟುಂಬಸ್ಥರಿಗೆ ಆ ಭಗವಂತ ನೀಡ್ಲಿ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ಅವರು ಯಾಕೆ ಮೀಟ್ ಮಾಡೋದಕ್ಕೆ ಬಂದಿದ್ರು, ಮೀಟ್ ಮಾಡೋಂಥ ಸಂದರ್ಭದಲ್ಲಿ ಏನು ಮಾತಾಡಿದ್ರು ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹಂಚಿಕೊಂಡಿದ್ದಾರೆ. ಪಾಪ ಹೆಣ್ಮಗಳು ಬಹಳ ಚಿಕ್ಕದ್ರಿಂದ ನನಗೆ ಪರಿಚಯ. ವಿಜಯ ರಾಘವೇಂದ್ರ ಒಳ್ಳೆ ಕಲಾವಿದ. ನನ್ನ ಬಂದು ಪಾಪ ಅವಾರ್ಡ್ ಬಂದಿದೆ, ಸೈಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ನಾನು ಅಫಿನಿಟಿಗೆ ಹೋಗ್ಬೇಕಾದ್ರೆ ಪಾಪ ಹೆಣ್ಮಗಳು ಬರ್ತಿದ್ರು. ಅವ್ರ ತಂದೆ ಕೂಡ ಗೊತ್ತು, ಅವರ ಕುಟುಂಬ ಎಲ್ಲ ಕೂಡ ಗೊತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಆರೋಗ್ಯಕರವಾಗಿದ್ದು ಈ ರೀತಿ ಆಗಿದೆ ಅಂತ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಈಗ ತಾನೇ ನನ್ನ ಮನೆಯವ್ರು ತಿಳಿಸಿದ್ರು ಹಿಂಗೆ ಆಗಿದೆ ಅಂತೇಳಿ ಮೆಸೇಜು. ಭಗವಂತ ಯಾಕೆ ಈ ರೀತಿ ತೀರ್ಮಾನ ಮಾಡೋದಕ್ಕೆ ಅರ್ಥ ಆಗ್ತಾ ಇಲ್ಲ. ಅವರ ಕುಟುಂಬಕ್ಕೆ, ಅವರ ಎಂಟೈರ್ ಸಮುದಾಯಕ್ಕೆ, ಯಾರನ್ನ ಅನ್ಯಾಯಿಗಳಿಗೆ ಈ ದುಃಖವನ್ನು ಭರಿಸುವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೋಡ್ತೀನಿ, ನಾನು ಚೆಕ್ ಮಾಡ್ತೀನಿ ಟೈಮ್ನ. ಯಾಕೆಂದ್ರೆ ಅವ್ರ ಬ್ರದರೇ ನಮ್ಮ ಕ್ಯಾಂಡಿಡೇಟ್ ಕೂಡ ಆಗಿದ್ರು. ಹಿಂದೆ ಅವ್ರ ಫಾದರ್ ನಮ್ಮ ಕ್ಯಾಂಡಿಡೇಟ್ ಆಗಿದ್ರು. ಅವ್ರ ಚಿಕ್ಕಪ್ಪ ಈಗ ನಮ್ಮ ಪಕ್ಷದ ಹಿರಿಯ ಲೀಡರ್ ಹರಿಪ್ರಸಾದ್ ಅವರು, ಮತ್ತು ರಾಘವೇಂದ್ರ ರಾಜ ಅವ್ರ ಕಡೆಯವರು ಕೂಡ ನನಗೆ ಆ ಫ್ಯಾಮಿಲಿ ಕೂಡ ಎಲ್ಲ ಬಹಳ ಹತ್ತಿರದಿಂದ ಬಲ್ಲವರು. ಬಹಳ ನೋವಾಗ್ತಾ ಇದೆ. ಪಾಪ ಹೆಣ್ಮಗಳು ಬಹಳ ಚಿಕ್ಕದ್ರಿಂದ ನನಗೆ ಪರಿಚಯ. ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನಾ ನಿಧನ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಂತಾಪವನ್ನು ಸೂಚಿಸಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ಸಾವನ್ನಪ್ಪಿದ್ದಾರೆ, ದೊಡ್ಡ ಆಘಾತವನ್ನು ತಂದಿದೆ ಅಂತ ಹೇಳಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಕನ್ನಡ ಚಿತ್ರರಂಗದ ನಟರಾಗಿರ್ತಕ್ಕಂಥ ವಿಜಯ ರಾಘವೇಂದ್ರ ಅವರ ಧರ್ಮಪತ್ನಿಯವರು ಬ್ಯಾಂಕಾಕ್ನ ಪ್ರವಾಸದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ನಿಧನರಾಗಿರ್ತಕ್ಕಂಥದ್ದು ಒಂದು ಎಲ್ಲರಿಗೂ ಆಘಾತ ತಂದಿರತಕ್ಕಂಥದ್ದು. ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ಆರೋಗ್ಯಯುತವಾಗಿದ್ದಂತಹ ಅವರ ಧರ್ಮಪತ್ನಿಯವರು ಈ ರೀತಿಯ ಒಂದು ಸಾವು ಯಾರು ನಿರೀಕ್ಷೆ ಮಾಡಿಲ್ಲ. ಬಹುಶಃ ಅವ್ರ ಕುಟುಂಬದಲ್ಲೂ ಯಾರು ಇಂಥ ನಿರೀಕ್ಷೆಗಳು ಇವತ್ತು ಮಾಡದೇ ಇರತಕ್ಕಂಥ ಒಂದು ಆಘಾತಕಾರಿ ಘಟನೆ. ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ನ ಒಂದು ಅನಾಹುತಗಳಾದ ನಂತರ ಈ ರೀತಿಯ ಒಂದು ಘಟನೆಗಳು ಅಚ್ಚರಿ ರೂಪದಲ್ಲಿ ಏನು ಒಂದು ಜೀವಹಾನಿ ಆಗ್ತಕ್ಕಂಥ ಒಂದು ವಾತಾವರಣಗಳು ಕಾಣ್ತಾ ಇದ್ದೇವೆ. ಇದರ ಮೂಲ ಹಿನ್ನೆಲೆ ಕೋವಿಡ್ ನಲ್ಲಿ ಆದಂತಹ ಕೆಲವು ಆ ಕಾಯಿಲೆಯಿಂದ ಒಳಗಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿಂದ ದೇಹಗಳ ಮೇಲೆ ಆಗಿರ್ತಕ್ಕಂಥ ಮನುಷ್ಯನ ದೇಹ ಮೇಲೆ ಇರ್ತಕ್ಕಂಥ ಕೆಲವು ಸಮಸ್ಯೆಗಳು ಏನು ಪ್ರಾರಂಭ ಆಗಿದೆ. ಪ್ರತಿಯೊಬ್ಬರು ಎಚ್ಚರಿಕೆಯಿಂದ, ಜಾಗೃತಿಯಿಂದ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಫ್ರೀಕ್ವೆಂಟ್ ಚೆಕಪ್ಗಳು ಆಗಬೇಕಾಗ್ತದೆ. ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಇಂಥ ಸಾವು ಇವತ್ತು ಕುಟುಂಬದಲ್ಲೂ ಅತ್ಯಂತ ಆ ಸಾವಿನ ನೋವಿನಿಂದ ಹೊರಗೆ ಬರೋದು ಕಷ್ಟ. ಇವತ್ತು ಇಂಥ ಒಂದು ಆಘಾತಕಾರಿ ಸುದ್ದಿ ಎಲ್ರಿಗೂ ಒಂದು ರೀತಿಯ ನೋವು ಮಾಡಿರ್ತಕ್ಕಂಥದ್ದು. ಆ ಕುಟುಂಬಕ್ಕೆ ಶಾಂತಿ ಕೋರ್ತು. ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ಪಂದನಾ ಮೃತಪಟ್ಟಿದ್ದಾರೆ. ಸ್ಪಂದನಾ ಸಾವು ಆಘಾತವನ್ನ ಉಂಟು ಮಾಡಿದೆ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಪಂದನಾ ಕುಟುಂಬಕ್ಕೆ ದುಃಖವನ್ನ ಭರಿಸುವ ಶಕ್ತಿಯ ಭಗವಂತ ನೀಡಲಿ ಅಂತ ಪ್ರಾರ್ಥಿಸಿದ್ದಾರೆ. ಸನ್ಮಾನ್ಯ ಬಿಕೆ ಶಿವರಾಮ್ ಅವರ ಸುಪುತ್ರಿ ಶ್ರೀಮತಿ ಸ್ಪಂದನಾ ವಿಜೇಂದ್ರ ರಾಘವೇಂದ್ರ ಅವರು ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಬಹಳ ಕಿರು ವಯಸ್ಸು. ಅವರೇನು ಒಂದು ಪ್ರವಾಸಕ್ಕೆ ಹೋದಂತ ಈ ಸಂದರ್ಭದಲ್ಲಿ ದೈವವಶರಾಗಿದ್ದಾರೆ. ಈ ಒಂದು ನಂಬಲಿಕ್ಕೆ ಸಾಧ್ಯವಿಲ್ಲದಂತ ಈ ಒಂದು ಸಾವು ನಿಜಕ್ಕೂ ಬಹಳಷ್ಟು ದುಃಖವನ್ನ ನಮ್ಮೆಲ್ಲರಿಗೂ ತಂದಿರುವಂತದ್ದು. ವಿಶೇಷವಾಗಿ ಅವರ ಕುಟುಂಬದವರಿಗೆ, ಅವರ ತಂದೆ ತಾಯರು, ಅವರ ಕುಟುಂಬ, ಅವರ ಮನೆಯವರು ಬಹಳಷ್ಟು ನೋವು ಆಗಿರುವಂತದ್ದು. ನಂಬಲಿಕ್ಕೆ ಆಗಲ್ಲ. ಈ ರೀತಿ ಒಂದು ಸಣ್ಣ ವಯಸ್ಸಿನಲ್ಲೇ ದೈವವಶರಾಗಿರುವಂತದ್ದು. ಇವತ್ತು ನಾನು ಸಹ ನನಗೆ ಅವರು ಸಣ್ಣ ವಯಸ್ಸಿನಿಂದಲೂ ನಮ್ಮ ಈ ಬಡವಣ್ಣೆನಲ್ಲೇ ಬೆಳೆದಿರುವಂತಹ ಮಗು, ಅವರು ಇವತ್ತು ದೈವವಶರಾಗಿರುವಂತದ್ದು ದುಃಖ ಆಗಿರುವಂತದ್ದು. ಹಾಗಾಗಿ ನಾನು ಸನ್ಮಾನ್ಯ ಬಿಕೆ ಶಿವರಾಮ್ ಅವರನ್ನ ಮತ್ತು ಅವರ ಸೋದರರಾಗಿರುವಂತಹ ಬಿಕೆ ಹರಿಪ್ರಸಾದ್, ರಕ್ಷಿತ್, ನಮ್ಮ ಮುರಳಿ ಅವ್ರನ್ನ ಮಾತಾಡಿಸ್ಬಿಟ್ಟು ಏನೊಂದು ಅವರು ತುಂಬಾ ನೋವಿನಲ್ಲಿದ್ದಾರೆ. ಆ ನೋವಿನಲ್ಲಿ ನಾವು ಅವರ ಭಾಗಿಗಳಾಗಿ ಅವರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ, ಈ ತುಂಬಲಾರದ ನಷ್ಟವನ್ನ ಭರಿಸುವಂಥದ್ದು ಅಂತ ಅವರು ತಿಳಿಸಿ, ಇವತ್ತು ಪ್ರಾಬಲಿ ನಾಳೆ ಅಷ್ಟೊತ್ತಿಗೆ ಅವ್ರನ್ನ ತರುವಂಥದ್ದಾಗ್ಬೋದು. ನಾಳೆ ಅಲ್ಲೆಲ್ಲ ಅಟಪ್ಸಿ ಎಲ್ಲ ಆಗುವಂಥದ್ದು ಇರಿದೆ. ಹಾಗಾಗಿ ನಾಳೆ ಅವ್ರನ್ನ ತರುವಂಥದ್ದಾಗುತ್ತೆ. ನಾಳೆನೇ ಮಿಕ್ಕಿದ ವಿಚಾರಗಳನ್ನು ಅವ್ರನ್ನ ತಂದಾದ್ಮೇಲೆ ಗೊತ್ತಾಗುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಅವರ ಕುಟುಂಬಕ್ಕೆ ನಾನು
ಅವರ ಒಂದು ತುಂಬಲಾರದ ನಷ್ಟದಲ್ಲಿ ಭಗವಂತ ಅವ್ರ ಶಕ್ತಿಯನ್ನು ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಸ್ಪಂದನ ನಿಧನಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಸಂತಾಪ ಸೂಚಿಸಿದ್ದಾರೆ. ವಿಜಯ ರಾಘವೇಂದ್ರ ಶ್ರೀಮತಿಯ ವಯಸ್ಸು ಬಹಳ ಚಿಕ್ಕದು, ಅವರ ಪರಿಚಯ ಕೂಡ ನನಗಿದೆ, ವಿಜಯ ರಾಘವೇಂದ್ರ ಕೂಡ ನನಗೆ ಒಳ್ಳೆಯ ಸ್ನೇಹಿತರು ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್. ಬಹಳ ಅದು ಆಶ್ಚರ್ಯ ಆಯಿತು. ಯಾಕಂದರೆ ಅವರು ವಿಜಯ ರಾಘವೇಂದ್ರ ಅವರ ಶ್ರೀಮತಿಯವರು ಬಹಳ ಚಿಕ್ಕ ವಯಸ್ಸು. ನಾನು ಅವರಿಗೆ ಅವರ ಪರಿಚಯ ನನಗಿದೆ. ವಿಜಯ ರಾಘವೇಂದ್ರ ಕೂಡ ನನಗೆ ಒಳ್ಳೆಯ ಪರಿಚಯ ಇದೆ. ಮತ್ತು ಹುಡುಗಿಯ ಹೆಸರು ಸ್ಪಂದನ ಅವರ ತಂದೆ ಶಿವರಾಮ್ ಅವರು ಕೂಡ ನಮ್ಮ ಪಕ್ಷದ ಒಬ್ಬ ಒಳ್ಳೆಯ ಮುಖಂಡರು, ಹರಿಪ್ರಸಾದ್ ಅವರ ಸಹೋದರರು. ಸೊ ಖಂಡಿತ ಇದು ಬಹಳ ಒಂದು ಅತ್ಯಂತ ದುಃಖಕರವಾದಂಥ ಘಟನೆ ಆಗಿದೆ. ಈ ಚಿಕ್ಕ ವಯಸ್ಸಿನಲ್ಲೇ ಹೃದಯಘಾತದಿಂದ ತೀರ್ಕೊಳ್ತಕ್ಕಂಥದ್ದು ಆಶ್ಚರ್ಯ ಆಗಿದೆ. ಆ ಕುಟುಂಬಕ್ಕೆ ನಾನು ಸಾಂತ್ವನ ನೀಡ್ತೇನೆ. ನಿಜವಾಗ್ಲೂ ಅವರಿಗೆ ಯಾವ ರೀತಿಯಾಗಿ ನಾವು ಈ ದುಃಖ ತುಂಬಿಸೋಕ್ಕಾಗುತ್ತೆ ನನಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಈ ವಯಸ್ಸಿನಲ್ಲಿ ಹೃದಯಘಾತ ಆಗುವಂಥದ್ದು ಬಹಳ ಅಪರೂಪ. ಸೊ ಅವರಿಗೆ ಭಗವಂತ ಶಕ್ತಿ ನೀಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸ್ಪಂದನ ವಿಜಯ ರಾಘವೇಂದ್ರ ಅವರ ಅಕಾಲಿಕ ಸಾವು ಅನೇಕರಿಗೆ ದಿಗ್ಭ್ರಮೆಗೆ ಕಾರಣ ಆಗಿದೆ. ಕಾರಣ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿರೋದು ಅಂತ ಹೇಳಿ. ಬ್ಯಾಂಕಾಕ್ಗೆ ಹೋದಂತಹ ಸಂದರ್ಭದಲ್ಲಿ ಪ್ರವಾಸವನ್ನ ಮುಗಿಸಿ ಇವತ್ತು ಬರಬೇಕಾಗಿತ್ತು. ಆದರೆ ನಿನ್ನೆ ರಾತ್ರಿ ಅವರು ಮಲಗಿದವರು ಮತ್ತೆ ಏಳಲೇ ಇಲ್ಲ. ಕಾರಣ ಅವರು ಸಾವನ್ನಪ್ಪಿದ್ದಾರೆ, ಹೃದಯಾಘಾತ ಆಗಿದೆ ಅನ್ನೋದು. ಹಾಗಾದ್ರೆ ಚಿಕ್ಕ ವಯಸ್ಸಿನಲ್ಲೇ ಈ ಹೃದಯಾಘಾತಗಳು ಸಂಭವಿಸ್ತಾ ಇರೋದು, ಅನೇಕರಲ್ಲಿ ಹೃದಯಾಘಾತವಾಗಿ ಸಾವಾಗ್ತಾ ಇರೋದಕ್ಕೆ ಕಾರಣ ಏನು? ಯಾವೆಲ್ಲ ಕಾರಣಗಳಿಂದ ಹೃದಯಾಘಾತಕ್ಕೆ ಒಳಗಾಗ್ತಾರೆ? ಅತಿ ಚಿಕ್ಕ ವಯಸ್ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸಣ್ಣ ಏಜ್ ಇರುವವರು ಕೂಡ ಹೃದಯಾಘಾತಕ್ಕೆ ಒಳಗಾಗ್ತಿದ್ದಾರೆ. ಹಾಗಾದ್ರೆ ಈಗಿನ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ನಾವು ರೂಢಿಸಿಕೊಂಡಂತಹ ಜೀವನ ಪದ್ಧತಿ ಇದಕ್ಕೆ ಕಾರಣ ಆಗತ್ತಾ? ಬೇರೆ ಕಾರಣಗಳು ಇದೆಯಾ? ಇದರ ಬಗ್ಗೆ ಜಯದೇವ ನಿರ್ದೇಶಕರಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ. ಈಗಾಗಲೇ ಸ್ಪಂದನ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಇನ್ನು ಭಾರತಕ್ಕೆ ಹಸ್ತಾಂತರ ಆಗೋದಕ್ಕೆ ಕೂಡ ಅನೇಕ ಪ್ರಕ್ರಿಯೆಗಳನ್ನ ಮಾಡಿದ ನಂತರ ಭಾರತಕ್ಕೆ ಅವರ ಪಾರ್ಥಿವ ಶರೀರನ ಹಸ್ತಾಂತರ ಮಾಡಲಾಗುತ್ತೆ. ಆದರೆ ಈ ವಿಚಾರ ಇದೆಯಲ್ಲ, ಇದು ಸ್ಯಾಂಡಲ್ವುಡ್ಗೆ ಮಾತ್ರ ಅಲ್ಲ, ಅನೇಕರಿಗೆ ಒಂದು ಆತಂಕಕ್ಕೆ ಕಾರಣ ಆಗಿರೋದು, ಒಂದಷ್ಟು ಯೋಚನೆಯನ್ನ ಮಾಡೋದಕ್ಕೆ ಕಾರಣ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಕ್ಕೆ ಒಳಗಾಗಿಯೇ ಸಾವನ್ನಪ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಅನೇಕರಲ್ಲಿ ತಾವು ಯಾವ ರೀತಿಯ ಜೀವನ ಶೈಲಿಯನ್ನ ರೂಢಿಸಿಕೊಳ್ತಾ ಇದ್ದೇವೆ ಅನ್ನುವಂತಹ ಪ್ರಶ್ನೆಯನ್ನೇ ಹುಟ್ಟು ಹಾಕಿದೆ. ಇನ್ನು ಬೆಳ್ತಂಗಡಿ ಕ್ಷೇತ್ರದಿಂದ ಸ್ಪಂದನ ಸಹೋದರ ರಕ್ಷಿತ್ ಶಿವರಾಮ್ ಅವರು ಕಾಂಗ್ರೆಸ್ನಿಂದ ಎಲೆಕ್ಷನ್ಗೆ ನಿಂತಿದ್ರು. ಈ ವೇಳೆ ಸ್ಪಂದನ ಹಾಗೂ ಅವರ ಪತಿ ವಿಜಯ ರಾಘವೇಂದ್ರ ಅವರು ಹೆರಾಜೆ ಗ್ರಾಮದಲ್ಲೇ ಒಂದಷ್ಟು ದಿನ ಇದ್ದು ಅಲ್ಲಿ ಕ್ಯಾಂಪೇನ್ ಅನ್ನ ಮಾಡಿದ್ರು. ಕ್ಷೇತ್ರದಲ್ಲಿ ಸುತ್ತಾಡಿ ಸಹೋದರನ ಪರ ಪ್ರಚಾರವನ್ನ ಕೂಡ ಮಾಡಿದ್ರು. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಮಹಿಳೆಯರ ಹತ್ರ ಹೋಗಿ ಪ್ರಚಾರ ಮಾಡ್ತಾ ಇದ್ರು, ತಮ್ಮ ಸಹೋದರನಿಗೆ ಸಪೋರ್ಟ್ ಮಾಡಿ ಮತ ಕೊಡಿ ಅಂತ ಕೇಳ್ಕೊಂಡ್ರು, ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ರು, ಫೋಟೋವನ್ನ ತೆಗೆದುಕೊಳ್ತಾ ಇದ್ರು, ಅನೇಕರು ಅವ್ರ ಜೊತೆ ಸೆಲ್ಫಿಯನ್ನ ತೆಗೆದುಕೊಂಡಿರೋದನ್ನ ಕೂಡ ನಾವಿಲ್ಲಿ